ಇಂಧನ ಸಚಿವ ಕೆಜೆ ಜಾರ್ಜ್ ಸಿಟ್ಟಿಗೆದ್ದು ರಾಜೀನಾಮೆ ಕೊಟ್ಟು ಬಿಡ್ತೀನಿ ಅಂತ ಮುಖ್ಯಮಂತ್ರಿಗಳ ಮನೆಗೆ ಹೋಗಿದ್ರ. ಮಾಜಿ ಇಂಧನ ಸಚಿವ ಹಾಲಿ ಶಾಸಕ ಸುನೀಲ್ ಕುಮಾರ್ ಅವರು ಇವತ್ತು ಆಡಿದ ಮಾತುಗಳನ್ನು ಕೇಳಿದ್ರೆ ಇದು ಹೌದು. ಕೆಜೆ ಜಾರ್ಜ್ ಅವರಿಗೆ ತಮ್ಮ ಇಲಾಖೆಯಲ್ಲಿ ಮುಖ್ಯಮಂತ್ರಿಗಳ ಕಚೇರಿ ಮತ್ತು ಮುಖ್ಯಮಂತ್ರಿಗಳ ಪುತ್ರನ ಹಸ್ತಕ್ಷೇಪ ಜಾಸ್ತಿ ಆಗಿದೆ ಅಂತ ಸಿಟ್ಟು ಬಂದಿತ್ತಂತೆ. ರಾಜೀನಾಮೆ ಕೊಟ್ಟು ಬಿಡ್ತೀನಿ ಅಂತ ಮುಖ್ಯಮಂತ್ರಿಗಳ ಮನೆಗೆ ಹೋಗಿದ್ರಂತೆ. ಕೆಪಿಟಿಸಿಎಲ್ ಎಂಡಿ ಪಂಕಜ್ ಕುಮಾರ್ ಪಾಂಡೆ ವಿರುದ್ಧ ಮುಖ್ಯಮಂತ್ರಿಗಳ ಕ್ರಮ ಕೈಗೊಳ್ಳೋದಕ್ಕೆ ಹೊರಟಿದ್ರು. ಅದಕ್ಕೆ ಕಾರಣ ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಅಂತೆ. ಇದರಿಂದ ಬೇಜಾರು ಮಾಡಿಕೊಂಡು ಕೆಜೆ ಜಾರ್ಜ್ ಅವರು ರಾಜೀನಾಮೆ ಕೊಡಕ್ಕೆ ಹೋಗಿದ್ರಂತೆ. ಈ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅವರ ನೇತೃತ್ವದಲ್ಲಿ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಕೊರೋನಾ ಸಂದರ್ಭದ ಹಗರಣಗಳ ತನಿಖೆಗೆ ಒಂದು ಕಮಿಟಿ ನೇಮಕ ಮಾಡಿತ್ತು. ಆ ಸಮಿತಿ ಕೊಟ್ಟಿದ್ದ ರಿಪೋರ್ಟ್ನಲ್ಲಿ ಈಗ ಕೆಪಿಟಿಸಿಎಲ್ ಎಂಡಿ ಆಗಿರುವ ಪಂಕಜ್ ಕುಮಾರ್ ಪಾಂಡೆ ಹೆಸರಿತ್ತು. ಅದರ ಬಗ್ಗೆ ಸ್ಪಷ್ಟನೆ ಕೇಳೋದಕ್ಕೆ ಮುಖ್ಯಮಂತ್ರಿಗಳು ಪಂಕಜ್ ಕುಮಾರ್ ಪಾಂಡೆಗೆ ಬಂದು ಭೇಟಿಯಾಗು ಅಂತ ಹೇಳಿದ್ರಂತೆ. ಪಂಕಜ್ ಕುಮಾರ್ ಪಾಂಡೆ ಮುಖ್ಯಮಂತ್ರಿಗಳ ಭೇಟಿಗೆ ಹೋಗಲಿಲ್ಲ. ಆ ಕಾರಣಕ್ಕೆ ಪಂಕಜ್ ಕುಮಾರ್ ಪಾಂಡೆ ಅವರಿಗೆ ಚೀಫ್ ಸೆಕ್ರೆಟರಿ ಅವರ ಮೂಲಕ ನೋಟಿಸ್ ಕೊಡಿಸಲಾಗಿತ್ತು. ನೋಟಿಸ್ ಹೋದ ನಂತರ ಪಂಕಜ್ ಕುಮಾರ್ ಪಾಂಡೆ ವಿವರಣೆ ಕೊಟ್ಟಿದ್ದು. ಇವೆಲ್ಲದರಿಂದ ಕೆಜೆ ಜಾರ್ಜ್ ಅವರಿಗೆ ಬೇಜಾರಾಗಿತ್ತಂತೆ. ನನ್ನ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವ ಅಧಿಕಾರಿಯೊಬ್ಬರ ವಿಷಯದಲ್ಲಿ ಇಷ್ಟರ ಮಟ್ಟಿಗೆ ಬೇರೆಯವರ ಹಸ್ತಕ್ಷೇಪ ಆಗ್ತಾ ಇದೆ, ನಾನು ರಾಜೀನಾಮೆ ಕೊಟ್ಟು ಬಿಡ್ತೀನಿ ಅಂತ ಹೋಗಿದ್ರಂತೆ. ಮುಖ್ಯಮಂತ್ರಿಗಳ ಆಪ್ತರು ಕೆಜೆ ಜಾರ್ಜ್ ಅವರಿಗೆ ಸಮಾಧಾನ ಮಾಡಿ ವಾಪಸ್ ಕಳಿಸಿದ್ರಂತೆ. ಈ ವಿಷಯವನ್ನ ಮಾಜಿ ಪವರ್ ಮಿನಿಸ್ಟರ್, ಮಾಜಿ ಇಂಧನ ಸಚಿವ, ಬಿಜೆಪಿ ನಾಯಕ ಶಾಸಕ ಸುನೀಲ್ ಕುಮಾರ್ ಅವರು ಇವತ್ತು ಪ್ರಸ್ತಾಪಿಸಿದರು. ಅದನ್ನ ಕೆಜೆ ಜಾರ್ಜ್ ಅಲ್ಲಗಳೆದರು.
ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸಿಎಂ ಅವರ ಹಸ್ತಕ್ಷೇಪ ಜಾಸ್ತಿ, ಸಿಎಂ ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಟಿವಿ ಹೇಳಿ ಬರ್ತಾ ಇದೆ. ಸದನದಲ್ಲೇ ಇದ್ದಾರೆ, ಸ್ಪಷ್ಟ ಮಾಡ್ಲಿ. ನಿಮ್ದು ಬೇರೆ ಒಂದ್ ಸೆಕೆಂಡ್ ಜಾರ್ಜ್, ನೀವು ಇದು ಲಿಖಿತ ಉತ್ತರ ಮುಗಿಸಿ. ನಾನೇನು ಆರೋಪ ಮಾಡ್ಲಿಲ್ಲ, ಹೌದಾ ಅಂತ ಸನ್ಮಾನ್ಯ ಸಭಾಧ್ಯಕ್ಷ ಇದು ಮುಗಿಸಿ. ಇದು ಹೇಳ್ತೀನಿ ನಾನು, ಅದು ಫಸ್ಟ್ ಹೇಳ್ಬಿಡಿ, ಆದ್ಮೇಲೆ ಅದಕ್ಕೂ ಉತ್ತರ. ಆಯ್ತು, ಫಸ್ಟ್ ಇದು ಹೇಳ್ಬಿಡಿ. ಅಲ್ಲ, ಕೊಡ್ಬೇಕಲ್ಲ. ಒಂದ್ ಸೆಕೆಂಡ್ ಈಗ ಹೇಳ್ತೀನಿ. ದಿನಾಂಕ 29/1/26 ಮೂರನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 193 ಪ್ರಶ್ನೆಗಳ ಪೈಕಿ 20 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅವರು ಟಿವಿಯಲ್ಲಿ ನೋಡಿದ್ದಾರೆ ಅಂತ ಹೇಳಿದ್ದಾರೆ. ನಾನೇನಾದ್ರೂ ಟಿವಿಯಲ್ಲಿ ಕೇಳಿದಿನ? ನಾನು ಯಾವುದೇ ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ, ಆ ತರ ಏನಿಲ್ಲ. ಸಂಪೂರ್ಣವಾದ ನಂಬಿಕೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮಗಿದೆ, ಗೊತ್ತಾಯ್ತಲ್ಲ. ನಿನ್ನೆ ಸಮೇತ ನಮ್ಮ CLP ಮೀಟಿಂಗ್ ಇತ್ತು. ನೀವು ಯಾವ್ದಕ್ಕೆ ಕೇಳ್ಬಿಟ್ಟು ನನಗೆ ಗೊತ್ತಿಲ್ಲದ ವಿಚಾರ ಸರ್, ಅದಕ್ಕೆ ಕೇಳ್ತಾ ಇರೋದು. ನೀವು ನಮಗೆ ಬೇಕು, ಸತ್ಯಕ್ಕೆ ದೂರ. ನಾನು ಟಿವಿಯಲ್ಲಿ ಬಂದಿದ್ದೀನಿ, ಉಲ್ಲೇಖ ಮಾಡ್ತಾ ಇದ್ದೀನಿ. ಏನಾಗಿದೆ ಟಿವಿ ಅವರಿಗೆ ಹೇಳ್ತೀನಿ, ಒಂದ್ ನಿಮಿಷ. ಮೊದಲು ಹಳೆ ಕಾಲದಲ್ಲಿ ಬೆಳಗ್ಗೆ ಒಂದು ನ್ಯೂಸ್, ಮಧ್ಯಾಹ್ನ ಒಂದು ನ್ಯೂಸ್, ಸಾಯಂಕಾಲ ಒಂದು ನ್ಯೂಸ್, 3 ನ್ಯೂಸ್ ಇತ್ತು. ಈಗ 11 ಗಂಟೆಗೆ ಬ್ರೇಕಿಂಗ್ ನ್ಯೂಸ್ ಬರಬೇಕು. ಅವರೇ ಸೃಷ್ಟಿ ಮಾಡ್ತಾ ಇದ್ದಾರೆ. ಅವ್ರು ತೋರಿಸಿ ಎಲ್ಲಿ ನಾನು ಹೇಳಿದ್ದೀನಿ ಬಿಟ್ಟು ಅವರಿಗೆ ಬೆಳಗ್ಗೆ ಸಾಯಂಕಾಲ ನ್ಯೂಸ್ ಬೇಕು, ಅದಕ್ಕೆ ಈ ತರ ಮಾಡ್ತಿದ್ದಾರೆ. ದಯವಿಟ್ಟು ಒಂದು ಮಾತು ಕೇಳಿದನ್ನ, ನಾನು ಆ ತರ ಯಾವ ವಿಚಾರದ ರಾಜೀನಾಮೆ ಕೊಡ್ಲಿಲ್ಲ, ಆ ಪ್ರಶ್ನೆ ಉದ್ಭವಿಸಿದ್ರ. ಸಂಪೂರ್ಣವಾದ ನಂಬಿಕೆ ಮತ್ತೆ ಬೆಂಬಲ ಮುಖ್ಯಮಂತ್ರಿ ಅವರೊಟ್ಟಿಗೆ ನಾವು. ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸಿಎಂ ಅವರ ಹಸ್ತಕ್ಷೇಪ ಜಾಸ್ತಿ, ಸಿಎಂ ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಟಿವಿ ಹೇಳಿ ಬರ್ತಾ ಇದೆ. ಸದನದಲ್ಲೇ ಇದ್ದಾರೆ, ಸ್ಪಷ್ಟ ಮಾಡಿ. ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಕೊನೆಗೆ ಮುಖ್ಯಮಂತ್ರಿಗಳೇ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕಾಗಿ ಬಂತು. ಸುಳ್ಳಿದೆಲ್ಲ, ಜಾರ್ಜ್ ರಾಜೀನಾಮೆ ಕೊಟ್ಟಿಲ್ಲ ಅಂತ. KJ ಜಾರ್ಜ್ ಅವರು ಮತ್ತೊಮ್ಮೆ ಮಾತಾಡಿದ್ರು. ನಮ್ಮ ಇಲಾಖೆಯಲ್ಲಿ ಯತೀಂದ್ರ ಯಾವ ಹಸ್ತಕ್ಷೇಪನೂ ಮಾಡಿಲ್ಲ, ನಾನು ಪ್ರತಿದಿನಾನು CM ಜೊತೆ ಮಾತಾಡ್ತೀನಿ ಅಂತ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನ್ ಹೇಳಿದ್ರೆ ಕೇಳಿಸ್ಕೊ. ಯಾರು ಉತ್ತರ ಕೊಟ್ಟವರಲ್ಲಪ್ಪ, ಸುಳ್ಳು ಆರೋಪ. ಜಾರ್ಜು ರಾಜೀನಾಮೆ ಕೊಟ್ಟಿಲ್ಲ. ಯಾರು ಉತ್ತರ ಕೊಟ್ಟವರಲ್ಲಪ್ಪ, ಸುಳ್ಳು ಆರೋಪ. ಜಾರ್ಜು ರಾಜೀನಾಮೆ ಕೊಟ್ಟಿಲ್ಲ. ಯಾರು ಉತ್ತರ ಕೊಟ್ಟವರಲ್ಲಪ್ಪ. ದಯವಿಟ್ಟು ಕ್ಷಮಿಸಬೇಕು. ನಿಮಗೆ ಸತ್ಯಕ್ಕೆ ದೂರವಾದ ಅದನ್ನು ಹಾಕಬೇಡಿ. ನಾನು ಈಗಾಗಲೇ ಕ್ಲಾರಿಫೈ ಮಾಡಿದೆ, ಅಸೆಂಬ್ಲಿಯಲ್ಲಿ ಮಾಡಿದ್ದೀನಿ, ಅದರ ವಿಚಾರ ಹಾಕಿ ಅಷ್ಟೇ. ನೋಡ್ರಿ, ನಾನು ಪ್ರತಿಯೊಂದಕ್ಕೂ ಉತ್ತರ ಕೊಡಬೇಕಾಗಿಲ್ಲ. ಹಸ್ತಕ್ಷೇಪ ಆಗಿ ನಾನು ಹೇಳಿದೆನ, ಈಗಾಗಲೇ ಹೇಳಿದ್ದೀನಿ. ಹಸ್ತಕ್ಷೇಪ ಆಗಲಿಲ್ಲ, ಯಾರು ನನ್ನ ಇದಾಕಿ ಮಾಡಲಿಲ್ಲ ಅಂತ. ಸುಮ್ಮನೆ ನಿಮಗೆ ಏನಾಗಿದೆ ಅಂದ್ಬಿಟ್ಟು ನಿಮಗೆ ಅಲ್ಲ, ನಾನು ಕೇಳಿದೆ ಎಲ್ಲಿಯಾದ್ರು ಇದೆಯಾ ನಿಮ್ಮ ಹತ್ರ? ಈಗ ಕೇಳಿ, ಒಬ್ಬರು ಮಿನಿಸ್ಟ್ರ್ ರಾಜೀನಾಮೆ ಕೊಡೋದು ಇದು ಸುಲಭನಾ? ಕೊಡ್ತಾರಾ? ಕೊಡಬೇಕಾದ್ರೆ ಬಂದುಬಿಟ್ಟು ಹೇಳ್ತೀವಿ ನಿಮಗೆ. ನೋಡಿ, ನೀವು ಸುಮ್ಮನೆ ನೋಡಿ, AC ಗಳು ಬರೋದು, DC ಗಳು ಬರೋದು, SP ಗಳು ಬರೋದು, ಅವ್ರಿಗೆ ವರ್ಗಾವಣೆ ಯಾವುದು ಮಾಮೂಲು ತಾನೆ. ಅದಕ್ಕೆಲ್ಲ ನಾನೊಬ್ಬ ಮಿನಿಸ್ಟರ್ ಆಗ್ಬಿಟ್ಟು ನಮ್ಮ ಇಲಾಖೆಯಲ್ಲಿ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಹೋಗ್ತಾರೆ. ನಾನು ಯಾವ ಅಧಿಕಾರಿ ವಿಚಾರದಲ್ಲಿ ಪಟ್ಟಿ ಹಿಡಿಯೋದಿಲ್ಲ. ಎದುರುಬಿಟ್ರೆ ಅದು ಅಧಿಕಾರಿಗಳನ್ನ ವರ್ಗಾವಣೆ ಮಾಡೋದು, ಯಾರಿಗೆ ಅಧಿಕಾರ ಇರ್ತದೆ ಅವ್ರು ಮಾಡ್ತಾರೆ. ನನ್ನ ಇಲಾಖೆಯಲ್ಲಿ ಬಂದುಬಿಟ್ರೆ ಮಾತ್ರ ನನಗೆ ಬರ್ತದೆ. ಅದು DPR ಅವರು ಮಾಡ್ತಾರೆ, ಅದು ಮಾಡ್ತಾರೆ. ನೋಡಿ, ಯತೀಂದ್ರ ಅವರು ಯಾವ ರೀತಿಯಲ್ಲಿಯೂ ನಮ್ಮ ಇಲಾಖೆಯಲ್ಲಿ ಹಸ್ತಕ್ಷೇಪ ಇಲ್ಲ. ಅವರು ಒಳ್ಳೆಯ ಯುವಕರಾಗಿದ್ದಾರೆ, ಇದಾಗಿದ್ದಾರೆ. ನಾನು ಯಾವುದಾದ್ರೂ ವಿಚಾರದಲ್ಲಿ ರಾಜೀನಾಮೆ ಕೊಡಬೇಕಾದ್ರೆ ನಿಮ್ಮ ಮಾಧ್ಯಮದ ಗಣಪತಿ ವಿಚಾರದಲ್ಲಿ ಕೊಟ್ಟಿದ್ದೆ, ಪ್ರೆಸ್ ಕಾನ್ಫರೆನ್ಸ್ ಕರೆಸಿ ಕೊಟ್ಟಿದ್ದೇನಲ್ಲ.
ಬೇಜಾರು ಮಾಡಿಕೊಂಡು ಮುಖ್ಯಮಂತ್ರಿಗಳ ಮನೆಗೆ ಬಂದಿದ್ದ ಕೆಜೆ ಜಾರ್ಜ್ ಅವರನ್ನ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು ಸಮಾಧಾನ ಮಾಡಿ ಕಳಿಸಿದ್ರು ಅಂತಾನು ಸುದ್ದಿ ಹರಿದಾಡ್ತು. ಸ್ವತಃ ಪೊನ್ನಣ್ಣಾಣೆ ಸ್ಪಷ್ಟಪಡಿಸಿದ್ರು ಅಂಥದ್ದೇನಾಗಿಲ್ಲ ಅಂತ. ಇಂಧನ ಸಚಿವರಾದಂಥ ಕೆಜೆ ಜಾರ್ಜ್ರವರು ಮುಖ್ಯಮಂತ್ರಿಗಳಿಂದ ಅಸಮಾಧಾನಗೊಂಡಿದ್ದಾರೆ, ಕೆಲವು ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಹೋಗಿದ್ದರು ಅಂತ ಹೇಳುವಂಥದ್ದನ್ನು ನೋಡ್ತಾ ಇದ್ದೆ. ಯಾವ ಕಾರಣಕ್ಕೂ ಕೂಡ ಇದು ಸತ್ಯದ ವಿಚಾರ ಅಲ್ಲ. ಈಗಾಗಲೇ ಮಾನ್ಯ ಸಚಿವರು ಅದನ್ನು ಭಾಳ ಸ್ಪಷ್ಟವಾಗಿ ಅದನ್ನು ಮಾತಾಡಿದ್ದಾರೆ. ಇಂಧನ ಸಚಿವರು ಮಾನ್ಯ ಜಾರ್ಜ್ರವರು ಮತ್ತು ಮುಖ್ಯಮಂತ್ರಿಗಳು ಭಾಳ ನಿಕಟವಾದಂಥ ಸಂಬಂಧವನ್ನು ಹೊಂದಿರ್ತಾರೆ. ಭಾಳ ಆತ್ಮೀಯರಾಗಿ ಎಲ್ಲ ರೀತಿಯಾದಂಥ ಕೆಲಸಗಳನ್ನು ಜೊತೆಯಲ್ಲೇ ಮಾಡ್ತಾ ಇದ್ದಾರೆ. ಮಾಹಿತಿ ಆ ರೀತಿಯಾದಂಥ ಸುದ್ದಿ ಏನಿದೆ ಅದು ಸತ್ಯದಿಂದ ದೂರವಾದಂಥದ್ದು. ಅಸಮಾಧಾನ ಇದ್ದರೆ ಆ ಥರ ಎಲ್ಲ ಮಾಡ್ತಾರ, ಅದರಿಂದ ಅದು ಸರಿಯಾದ ಸುದ್ದಿ ಅಲ್ಲ ಅಂತ ಅಲ್ಲ. ಈ ಸುದ್ದಿನೇ ಸುಳ್ಳು ಅಂದಾಗ ಸಂಧಾನ ಕೂಡ ಸುಳ್ಳು. ಅದನ್ನು ಅಂಥದ್ದು ಆಗಿಲ್ಲ ಅಂದಮೇಲೆ ಸಂಧಾನ ಮಾಡುವಂಥ ಪ್ರಶ್ನೆ ಇಲ್ಲ. ಅವರು ಅಸಮಾಧಾನಗೊಂಡಿದ್ದಾರೆ ಜಾರ್ಜ್ರವರು, ಅದಕ್ಕೆ ಅವರು ಸ್ವಲ್ಪ ಯಾವುದೋ ರೀತಿಯಾದಂಥ ತೀರ್ಮಾನಗಳನ್ನು ತಗೊಂಡಿದ್ದಾರೆ, ಅದಕ್ಕೆ ನಾನು ಸಂಧಾನ ಮಾಡಿದ್ದೀನಿ ಅಂತ ಹೇಳೋದು ಎಲ್ಲ ಕೂಡ ಸತ್ಯದ ಸುದ್ದಿ ಅಲ್ಲ, ಸತ್ಯದಿಂದ ದೂರವಾದಂಥ ವಿಚಾರ. ಮಾನ್ಯ ಸಚಿವರೇ ಇವತ್ತು ಅದನ್ನು ಸ್ಪಷ್ಟಪಡಿಸಿದ್ದಾರೆ. ಸುದೀರ್ಘವಾದಂಥ ಅವರ ರಾಜಕೀಯ ಬದುಕು ಪೂರ್ಣವಾಗಿ ಕಾಂಗ್ರೆಸ್ ಪಕ್ಷದ ಜೊತೆ ನಡ್ಕೊಂಡ್ಬಂದಿರೋದ್ರಿಂದ ಅವರು ಇವತ್ತು ಭಾಳ ಪ್ರಬಲವಾದಂಥ ಒಬ್ಬ ನಾಯಕರು. ಅವರು ಸಂಪೂರ್ಣವಾದಂಥ ಅವರ ಬೆಂಬಲವನ್ನು ಮುಖ್ಯಮಂತ್ರಿಗಳ ಜೊತೆ ಕಾಯ್ದಿರಿಸಿರೋದ್ರಿಂದ ಬಹುಶಃ ಈ ರೀತಿಯಾದಂಥ ಸುದ್ದಿಯನ್ನು ಹಬ್ಬಿಸುವಂಥ ಕೆಲಸ. ಸದನ ನಡೀತಾ ಇರುವ ಕಾರಣಕ್ಕೆ ಬಿಎಸ್ಸಿ ಮೀಟಿಂಗ್ ಆಗ್ತಾ ಇರುತ್ತೆ, ಬಿಸಿನೆಸ್ ಅಡ್ವೈಸರಿ ಕಮಿಟಿಯದ್ದು. ಅದರಲ್ಲಿ ಆಡಳಿತ ಪಕ್ಷದವರು ವಿಪಕ್ಷದವರು ಇರ್ತಾರೆ. ಅಲ್ಲೂ ಈ ವಿಷಯ ಚರ್ಚೆಗೆ ಬಂತಂತೆ. ಸದನ ಸಲಹಾ ಸಮಿತಿ ಅಂತಾರೆ ಬಿಎಸ್ಸಿಗೆ. ವಿಪಕ್ಷ ನಾಯಕರ ವಿಷಯ ಪ್ರಶ್ನೆ ಮಾಡಿದ್ರಂತೆ. ಮುಖ್ಯಮಂತ್ರಿಗಳ ಅದೆಲ್ಲ ಸುಳ್ಳು, ಯತೀಂದ್ರ ಹಂಗೆಲ್ಲ ಮಾಡೋದಿಲ್ಲ ಅಂದ್ರಂತೆ. ಬೆಂಕಿ ಇಲ್ಲದೆ ಹೊಗೆ ಆಡುತ್ತಾ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೇಳಿದ್ರಂತೆ. ನನ್ನ ಕೊಲೀಗ ಪ್ರಶಾಂತ್ ನಾತು ಹಾಗೂ ರಿಪೋರ್ಟರ್ ಸುರೇಶ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಏನಿದು ಅಂದರೆ ಸುಮ್ಮನೆ ವಿಧಾನಸೌಧದ ಕಾರಿಡಾರ್ನಲ್ಲಿ ಚರ್ಚೆಯ ಹಂತದಲ್ಲಿದೆಯಾ? ಅಜಿತ್, ಇವತ್ತು ಬೆಳಿಗ್ಗೆ ಅಧಿವೇಶನ ಆರಂಭವಾದ ಸ್ವಲ್ಪ ಹೊತ್ತಿನಲ್ಲಿ ಕೆಲವು ಮಾಧ್ಯಮಗಳಲ್ಲಿ ಇಂಥದ್ದೊಂದು ಸುದ್ದಿ ಹರಿದಾಡುತ್ತೆ. ಸಚಿವ ಜಾರ್ಜ್ ರಾಜೀನಾಮೆಗೆ ಮುಂದಾಗಿದ್ದರೂ CM ಪುತ್ರ ಯತೀಂದ್ರ ಅವರ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನುವ ಕಾರಣಕ್ಕೆ ಅಸಮಾಧಾನಗೊಂಡಿದ್ದಾರೆ ಅನ್ನುವಂಥ ಒಂದು ಸುದ್ದಿ. ಆಲ್ ಆಫ್ ಸಡನ್ ಎಲ್ಲರೂ ಕೂಡ ಅಲರ್ಟ್ ಆಗ್ತಾರೆ. ಇದು ಒಂದು ರೀತಿ ಚರ್ಚೆ ಆಗ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ನೋಡಿ, ಕಾಕತಾಳೀಯವಾಗಿ ಸುನಿಲ್ ಕುಮಾರ್ ಕೂಡ ಅಲ್ಲಿ ಪಾಸ್ ಆಗ್ತಾ ಇರ್ತಾರೆ. ಏನದು ಚರ್ಚೆ ಅನ್ನೋದನ್ನ ಅವರು ಕೂಡ ಗಮನ ಕೊಟ್ಟಂತ ಸಂದರ್ಭದಲ್ಲಿ ಅವರ ಗಮನಕ್ಕೆ ಈ ವಿಚಾರ ಬರುತ್ತೆ. ತಕ್ಷಣ ಅವರು ಕಲಾಪ ಏನು ನಡೀತಾ ಇರುತ್ತೆ ವಿಧಾನಸೌಧದೊಳಗಡೆ, ಕಲಾಪದೊಳಗಡೆ ಹೋಗಿ ಈ ವಿಚಾರವನ್ನ ಒಂದು ರೀತಿ ಸ್ಪಷ್ಟೀಕರಣ ಕೇಳುವಂತೆ ಅವರು ಕೇಳ್ತಾರೆ. ಅಂದ್ರೆ ಇಂಥದ್ದೊಂದು ಸುದ್ದಿ ಹರಿದಾಡ್ತಾ ಇದೆ, ಅದು ನಿಜವಾ ಅಂತ. ಅಲ್ಲಿಂದ ಇದೊಂದು ರೀತಿ ಚರ್ಚೆ ಒಂದು ರೀತಿ ಎಲ್ಲರ ಗಮನಕ್ಕೆ ಬರುವಂಗೆ ಆಗುತ್ತೆ. ಆದರೆ ನಿಜಕ್ಕೂ ನಡೆದಿರುವಂಥದ್ದೇನು ಅಂತ ನಾವು ಸುದ್ದಿಯ ಬೆನ್ನತ್ತಿದಂಥ ಸಂದರ್ಭದಲ್ಲಿ ಗೊತ್ತಾದಂಥ ವಿಚಾರವೇನಪ್ಪ ಅಂತಂದರೆ, ಪಂಕಜ್ ಕುಮಾರ್ ಪಾಂಡೆ ಏನಿದ್ದಾರೆ, ಇಂಧನ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದವರು, ಅವರು ಕೋವಿಡ್ ಕಾಲದಲ್ಲಿ ನಡೆದಂತಹ ಒಂದಷ್ಟು ಅಕ್ರಮಗಳ ವಿಚಾರದಲ್ಲಿ ಅವರ ಹೆಸರಿತ್ತು. ಇದನ್ನ ಸ್ಪಷ್ಟೀಕರಣ ಕೇಳುವುದಕ್ಕಾಗಿ CM ಸಿದ್ದರಾಮಯ್ಯನವರು ಅವರನ್ನ ಕರೆಸ್ಕೊಂಡಿರ್ತಾರೆ. ಅಂದ್ರೆ ಅವ್ರಿಗೊಂದು
ಕಾಲ್ ಮಾಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಅವರು ಬರಬೇಕಾದಂಥ ಸಮಯಕ್ಕೆ ಬಂದಿರೋದಿಲ್ಲ, ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿರೋದಿಲ್ಲ. ಇದು ಸಹಜವಾಗಿಯೇ ಶಿಸ್ತಿನ ಉಲ್ಲಂಘನೆ ಅನ್ನುವಂಥ ಕಾರಣಕ್ಕೆ ಶಾಲಿನಿ ರಜನೀಶ್ ಅವರು ಅವ್ರಿಗೊಂದು ನೋಟಿಸನ್ನು ಜಾರಿ ಮಾಡ್ತಾರೆ. ಈ ಸುದ್ದಿ ಕೂಡ ಹಲವಾರು ಮಾಧ್ಯಮಗಳಲ್ಲಿ ಆಗ ಸುದ್ದಿ ಆಗಿತ್ತು. ಸಹಜವಾಗಿಯೇ ಇಂಧನ ಇಲಾಖೆಯ ಸಚಿವರಾಗಿದ್ದಂತಹ ಜಾರ್ಜ್ ಅವರ ಗಮನಕ್ಕೆ ಈ ವಿಚಾರ ಬರುತ್ತೆ. ನನ್ನ ಇಲಾಖೆಯಲ್ಲಿ ನನ್ನ ಗಮನಕ್ಕೆ ಬಾರದೆ ಇವೆಲ್ಲ ಆಗ್ತಾ ಇರುವಂಥದ್ದು ಹೇಗೆ ಅನ್ನುವಂಥ ಒಂದು ಅಸಮಾಧಾನಕ್ಕೂ ಕಾರಣ ಆಗುತ್ತೆ. ಪ್ರಶ್ನೆ ಮಾಡಿರಬಹುದು, ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಇದು ನನ್ನ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ಈ ರೀತಿಯಾದಂಥ ಒಂದು ನೋಟಿಸ್ ಬಂದಿದೆ, ಏನಿದು ಅನ್ನುವಂಥ ರೀತಿಯಲ್ಲಿ ಮಾತಾಡಿರಬಹುದು ಸಿಎಂ ಸಿದ್ದರಾಮಯ್ಯನವರ ಬಳಿಯಲ್ಲಿ. ಇದೆಲ್ಲ ಆಗಿರೋದು ಕಳೆದ ಒಂದು ವಾರ 10 ದಿನಗಳ ಹಿಂದೆ. ಬಹುಶಃ ಜನವರಿ 16ನೇ ತಾರೀಕು ಒಂದು ಸಣ್ಣ ಸುದ್ದಿ, ಇದು ಎಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿರುವಂಥದ್ದಲ್ಲ. ಸಿಎಂ ಸಿದ್ದರಾಮಯ್ಯನವರು ಬೆಳ್ಳಂಬೆಳಿಗ್ಗೆ ಎಸ್ಕಾರ್ಟನ್ನು ಬಿಟ್ಟು ಒಬ್ಬರೇ ಎಲ್ಲಿಗೋ ಹೋಗಿದ್ದಾರೆ ಅನ್ನುವಂಥ ಒಂದು ಸುದ್ದಿ ಇತ್ತು. ಬಹುಶಃ ಅವತ್ತು ಅವರು ಜಾರ್ಜ್ ಮನೆಗೆ ಹೋಗಿದ್ದರು, ಭೇಟಿ ಮಾಡಿದ್ದಾರೆ. ಜಾರ್ಜ್ ದೆಹಲಿಗೆ ತೆರಳ್ತಾ ಇದ್ದಾರೆ, ಹಾಗಾಗಿ ಆ ಒಂದು ಭೇಟಿ ಆಗಿದ್ರು ಅವತ್ತು ಬೆಳಿಗ್ಗೆನೆ ಅನ್ನುವಂಥ ಒಂದು ಸುದ್ದಿ ಹರಿದಾಡಿತ್ತು. ಬಹುಶಃ ಅದಕ್ಕೂ ಇದಕ್ಕೂ ನಾವು ತಾಳೆ ಮಾಡಬಹುದೇನೋ ಅಂತ ಅನಿಸುತ್ತೆ. ಆದರೆ ನಡೆದಿದ್ದಂತೂ ಇಷ್ಟೇ, ಅವರ ಇಲಾಖೆಯ ಒಬ್ಬ ಪ್ರಧಾನ ಕಾರ್ಯದರ್ಶಿಗೆ ಸರ್ಕಾರದ ಮಟ್ಟದಿಂದ ಒಂದು ನೋಟಿಸ್ ಬಂದಿರುವಂಥದ್ದು ಜಾರ್ಜ್ ಅವರ ಅಸಮಾಧಾನಕ್ಕೆ ಕಾರಣ ಆಗಿರುತ್ತೆ. ಇದನ್ನು ಅವರು ಶಮನ ಕೂಡ ಮಾಡ್ಕೊಂಡಿರ್ತಾರೆ. ಆದರೆ ಯಾವಾಗ ಈ ಒಂದು ಸುದ್ದಿ ಕೆಲವು ಮಾಧ್ಯಮಗಳಲ್ಲಿ ಹರಿದಾಡೋದಕ್ಕೆ ಶುರುವಾಯಿತೋ, ಇದು ಜಾರ್ಜ್ ಅವರ ಮುನಿಸಿಗೂ ಕಾರಣ ಆಗುತ್ತೆ, ಸಿಎಂ ಅವರ ಮುನಿಸಿಗೂ ಕಾರಣ ಆಗುತ್ತೆ. ಇದು ಇವತ್ತು ನಡೆದಂತಹ ಕಲಾಪ ಸಲಹಾ ಸಮಿತಿಯಲ್ಲೂ ಕೂಡ ವಿಪಕ್ಷಗಳಿಗೆ ಸಹಜವಾಗಿಯೇ ಇಂಥ ಸುದ್ದಿಗಳು ಬಂದಾಗಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಒಂದು ರೀತಿ ಕೆಣಕುವಂಥ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಅದೇ ರೀತಿಯಲ್ಲಿ ಇವತ್ತು ಸುನಿಲ್ ಕುಮಾರ್ ಅವರು ಕೂಡ ವಿಧಾನಸಭೆಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದು, ಮಧ್ಯಾಹ್ನ ನಡೆದಂಥ ಕಲಾಪ ಸಲಹಾ ಸಮಿತಿಯಲ್ಲೂ ಕೂಡ ಆರ್ ಅಶೋಕ್ ಅವರು ಇದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಸಾರಾಸಗಟಾಗಿ ಈ ವಿಚಾರವನ್ನು ಜಾರ್ಜ್ ಅವರು ಈಗಾಗಲೇ ಸದನದಲ್ಲಿಯೂ ಕೂಡ ಇದನ್ನು ನಿರಾಕರಿಸಿದ್ದಾರೆ. ಅಂದರೆ ಇದಕ್ಕೆ ಯಾವುದೇ ಆಧಾರ ಇಲ್ಲ, ನಾನು ಆ ರೀತಿಯಾಗಿ ರಾಜೀನಾಮೆಯನ್ನು ಕೊಡುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗಿಲ್ಲ, ನಮ್ಮ ನಡುವೆ ಯಾವುದೇ ಅಸಮಾಧಾನ ಇಲ್ಲ, ಸಿಎಂ ಪುತ್ರ ಯಾವುದೇ ಕಾರಣಕ್ಕೂ ನನ್ನ ಇಲಾಖೆಯಲ್ಲಿ ಹಸ್ತಕ್ಷೇಪವನ್ನು ಮಾಡಿಲ್ಲ, ಈ ಸುದ್ದಿಯೇ ಸಂಪೂರ್ಣ ಸುಳ್ಳು ಅನ್ನುವಂಥದ್ದನ್ನು ಒಂದು ರೀತಿ ವ್ಯಂಗ್ಯ ಭರಿತ ದಾಟಿಯಲ್ಲಿ ಅವರು ಸದನದಲ್ಲಿ ಯಾವ ರೀತಿ ಹೇಳಿದ್ರು ಅನ್ನುವಂಥದ್ದನ್ನು ನಾವು ಕೂಡ ಈಗ ಗಮನಿಸಿದ್ದೀವಿ. ಇದಾದ ಬಳಿಕ ಮಾಧ್ಯಮಗಳು ಅವರನ್ನು ಸಂಪರ್ಕ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತೀವಿ. ಅಂದ್ರೆ ಸದನದಲ್ಲಿ ಇದ್ದಂತ ಜಾರ್ಜ್ ಅವರಿಗೆ ಒಂದು ಚೀಟಿ ಕೊಟ್ಟು ಹೊರಗಡೆ ಕರಿತೀವಿ, ಆಗ ಕೂಡ ಜಾರ್ಜ್ ಅವರು ಸಿಟ್ಟಾಗ್ತಾರೆ, ಯಾವುದೇ ಕಾರಣಕ್ಕೂ ಇದು ಆಧಾರ ಇಲ್ಲದೆ ಇರುವಂತಹ ಸುದ್ದಿ ಅಂತ. ಅದಾದ ನಂತರ ಅಫಿಷಿಯಲ್ ಆಗಿ ಒಂದು ಬೈಟ್ ಕೊಡ್ತಾರೆ, ಅಂದ್ರೆ ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾರೆ, ಇದು ಸಂಪೂರ್ಣ ಸುಳ್ಳು, ನನ್ನ ಮತ್ತು ಸಿದ್ದರಾಮಯ್ಯ ನಡುವೆ ಯಾವುದೇ ರೀತಿಯಾದಂತಹ ಅಸಮಾಧಾನ ಇಲ್ಲ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಡುವ ಮೂಲಕ ಈ ಒಂದು ರಾಜೀನಾಮೆ ಪ್ರಹಸನಕ್ಕೆ ಒಂದು ಫುಲ್ ಸ್ಟಾಪ್ ಇಡುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಅಜಿತ್. ಎಸ್ ಪ್ರಶಾಂತ್, ಏನೋ ಒಂದು ಆಗಿದೆ, ತೀರಾ ರಾಜೀನಾಮೆ ಕೊಡೋ ಹಂತಕ್ಕೆ ಜಾರ್ಜ್ ಅವ್ರು ಹೋಗಿದ್ರೋ ಬಿಟ್ಟಿದ್ರೋ ಗೊತ್ತಿಲ್ಲ. ಆದರೆ ಮುಖ್ಯಮಂತ್ರಿಗಳಿಗೆ ಅತ್ಯಂತ ಆಪ್ತರಿ, ಒಂದು ರೀತಿ ಹೈಕಮಾಂಡ್ಗೂ ಮುಖ್ಯಮಂತ್ರಿಗಳಿಗೂ ನಡುವೆ ಬ್ರಿಡ್ಜ್ ರೀತಿಯಲ್ಲಿ ಕೆಲಸ ಮಾಡುವಂಥವ್ರು ಜಾರ್ಜ್. ಅದೇ ಕೆ.ಜೆ. ಜಾರ್ಜ್ ಸೋನಿಯಾ ಗಾಂಧಿ ಅವರ ಕುಟುಂಬಕ್ಕೂ ತೀರಾ ಆಪ್ತರು. ಮತ್ತು ಸಿದ್ದರಾಮಯ್ಯನವರು ಯಾವಾಗ ಕಾಂಗ್ರೆಸ್ಸಿಗೆ ಬಂದರು 2013ರಲ್ಲಿ ಸರ್ಕಾರ ರಚನೆ ಆಯಿತು, ಆಗಿನಿಂದಲೂ ಕೂಡ ಕೆ.ಜೆ. ಜಾರ್ಜ್ ಸಿದ್ದರಾಮಯ್ಯನವರಿಗೆ ಬಹಳಷ್ಟು ಆಪ್ತರು ಅನ್ನೋದು ಸ್ಪಷ್ಟ. ಎಸ್, ಈಗ ಆ್ಯಕ್ಚುಲಿ ಏನಾಗಿದೆ ಅಂತಕ್ಕಂಥದ್ರ ಬಗ್ಗೆ ಅಂದರೆ ಈಗ ನಾವು ಗುಸುಗುಸು ಎಷ್ಟೇ ಚರ್ಚೆ ನಡೆಸಿದರೂ ಕೂಡ ಅಂತಿಮವಾಗಿ ಇದನ್ನು ಕೆ.ಜೆ. ಜಾರ್ಜು ಪುಷ್ಟೀಕರಿಸಿಲ್ಲ. ಈಗ ಡಾಕ್ಟರ್ ಯತಿ ನೋಡಿ, ಇದರಲ್ಲಿ 2-3 ಸಂಗತಿಗಳಿವೆ. ಇಂಧನ ಇಲಾಖೆಯ ಕಾರ್ಯಕಲಾಪಗಳಲ್ಲಿ ಮುಖ್ಯಮಂತ್ರಿಗಳ ಹಸ್ತಕ್ಷೇಪ ಇರುತ್ತಾ? ಎಲ್ಲ ಕಾಲದಲ್ಲೂ ಇರುತ್ತೆ, ಡೆಫಿನೆಟ್ಲಿ. ಯಾಕಂದರೆ ದೊಡ್ಡ ಇಲಾಖೆ. ಇಂಧನ ಇಲಾಖೆಯ ಒಂದು ರಿಸೋರ್ಸ್ ಇಲಾಖೆ ಕೂಡ ಹೌದು. ಪೊಲಿಟಿಕಲಿ ನೀವು ತೆಗೆದುಕೊಂಡು ನೋಡಿದಾಗ ಎಲ್ಲ ಮುಖ್ಯಮಂತ್ರಿಗಳ ಸಂದರ್ಭದಲ್ಲೂ ಕೂಡ, ನೀವು ಇಲ್ಲಿ ಶಕ್ತಿ ಭವನ ಇದೆ ಅಲ್ವಾ, ಬಹುತೇಕ ಮುಖ್ಯಮಂತ್ರಿಗಳು ಮಾಡೋದೇ ಅಲ್ಲಿ ಇಲ್ಲೇ. ಹೌದು, ಫೈಲ್ ಕಡತ ಯಜ್ಞ ಮಾಡೋದೇ ಈ ಒಂದು ಶಕ್ತಿ ಭವನ. ಹೌದು. ಮತ್ತು ಇಂಧನ ಇಲಾಖೆಯ ಈಗ ಹೆಸ್ಕಾಂ, ಜೆಸ್ಕಾಂ, ಚೆಸ್ಕಾಂ ಎಲ್ಲದರಲ್ಲೂ MD ಮತ್ತು ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಡೈರೆಕ್ಟರ್ ಏನೊಂದು ಫೈನಾನ್ಸ್ ಇದೆ, ಇವೆಲ್ಲವನ್ನು ನೇಮಕಾತಿ ಮಾಡ್ತಕ್ಕಂಥ ಅಧಿಕಾರ ಮುಖ್ಯಮಂತ್ರಿಗಳ ಬಳಿ ಇರುತ್ತೆ. ಎಷ್ಟೇ ಇಂಧನ ಇಲಾಖೆಯ ಸಚಿವರು ಕೆಲಸ ಮಾಡಿದರೂ ಕೂಡ. ನಾನು ಹೇಳಿದಲ್ಲ, ಇದು ರಿಸೋರ್ಸ್ಫುಲ್, ಈಗ ಅದಕ್ಕಿಂತ ಜಾಸ್ತಿ ಏನು ಹೇಳಬೇಕು ಅನ್ನೋದು ಅರ್ಥ ಆಗಲ್ಲ. ಹಾಗಾಗಿ ಜನಕ್ಕೂ ಅರ್ಥ ಆಗಕ್ಕೆ ಶುರುವಾಗಿದೆ ಈಗ, ಅಷ್ಟೇ ಹೇಳ್ಬಿಟ್ರೆ ಸಾಕು. ಮುಖ್ಯಮಂತ್ರಿಗಳ ಹಸ್ತಕ್ಷೇಪ ಇದ್ದೇ ಇರುತ್ತೆ. ಇಂಧನ ಇಲಾಖೆ ಇಸ್ ಅ ಮೇಜರ್ ಪೋರ್ಟ್ಫೋಲಿಯೋ ಇನ್ ಸ್ಟೇಟ್ ಗೌರ್ಮೆಂಟ್. ಹೀಗಿರುವಾಗ ಈಗ ಡಾಕ್ಟರ್ ಯತೀಂದ್ರ ಅವರ ಹಸ್ತಕ್ಷೇಪದ ಕಾರಣದಿಂದ ಜಾರ್ಜ್ ಅವರು ಹೋಗಿ ರಾಜೀನಾಮೆಯ ಪ್ರಸ್ತಾವನೆಯನ್ನು ಕೊಟ್ರ, ಅಥವಾ ಪಂಕಜ್ ಕುಮಾರ್ ಪಾಂಡೆ ವಿಷಯದಲ್ಲಿ ಜಾರ್ಜ್ ಹೋಗಿ ಕೊಟ್ರ ಅಂತಕ್ಕಂಥದ್ರ ಬಗ್ಗೆ ನಾವು ಎಷ್ಟೇ ಗುಸುಗುಸು ಚರ್ಚೆ ನಡೆಸಿದರೂ ಕೂಡ
ಅಥವಾ ಎಷ್ಟೇ ಇದು ವಿಪಕ್ಷಗಳಿಗೆ ಸುನಿಲ್ ಕುಮಾರ್ ಎದ್ದು ನಿಂತು ಹೇಳಿದರು, ಕೆಲ ಮಾಧ್ಯಮಗಳಲ್ಲಿ ಬಂತು. ಅಂತಿಮವಾಗಿ ಜಾರ್ಜ್ ಅವರೇ ಇದನ್ನು ಪುಷ್ಟೀಕರಿಸಬೇಕಾಗತ್ತೆ. ಹೌದು ಹೌದು. ಅದರ್ವೈಸ್ ಇದನ್ನು ಅಥೆಂಟಿಕ್ ಆಗಿ ಯಾರೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಜಾರ್ಜ್ ಒಂದು ವೇಳೆ ಎದ್ದು ನಿಂತು ಇಲ್ಲ ಏನೋ ನಡೆದಿತ್ತು ಅಂತಕ್ಕಂಥದ್ದನ್ನು ಹೇಳಿದಾಗ ವಿಷಯ ಬೇರೆ. ಅದರ್ವೈಸ್ ಅದನ್ನು ನೀವು ಹೆಂಗೆ ಪುಷ್ಟೀಕರಿಸ್ತೀರಿ? ಎಸ್. ಆದರೆ ಎರಡು ಸಂಗತಿಗಳು. ಒಂದು, ಇಂಧನ ಇಲಾಖೆಯಲ್ಲಿ ಮುಖ್ಯಮಂತ್ರಿಗಳ ಹಸ್ತಕ್ಷೇಪ ಅದೊಂದು ಬೇರೆ ಲೆವೆಲ್ನಲ್ಲಿರುತ್ತೆ. ಎರಡನೇದು ಪ್ರಮುಖವಾಗಿರ್ತಕ್ಕಂಥದ್ದು ಡಾಕ್ಟರ್ ಯತೀಂದ್ರ ಅವರ ಹಸ್ತಕ್ಷೇಪದ ಬಗ್ಗೆ ಸಾಕಷ್ಟು ಚರ್ಚೆಗಳು ಪವರ್ ಕಾರಿಡಾರ್ನಲ್ಲಿ ಆಗಾಗ ಕೇಳಿ ಬರ್ತವೆ. ಇಷ್ಟು ವಿಷಯ ಅಂತರೂ ಹೌದು. ಬಟ್ ಈಗ ಜಾರ್ಜ್ ಹೋಗಿ ರಾಜೀನಾಮೆ ಪ್ರಸ್ತಾವನೆಯನ್ನು ಕೊಟ್ರ, ಯಾಕಂದರೆ ಮುಖ್ಯಮಂತ್ರಿಗಳಿಗೆ ಅವರು ಭಾಳಷ್ಟು ಆಪ್ತರು. ಮತ್ತು KJ ಜಾರ್ಜ್ ಇಸ್ ಅ ವೆರಿ ಸೀಸನ್ಡ್ ಪಾಲಿಟಿಷಿಯನ್. ಹೀಗಿರುವಾಗ ಹೋಗಿ ಅವರು ಏಕಾಏಕಿ ಸಿಟ್ಟಿಗೆದ್ದು ರಾಜೀನಾಮೆಯನ್ನು ಪ್ರಸ್ತಾವನೆಯನ್ನು ಕೊಟ್ರ ಅಥವಾ ಆ ಸುದ್ದಿಯನ್ನು ಹರಿಬಿಡ್ಲಾಯ್ತಾ? ವಿ ಕೆನಾಟ್ ಕೊರಾಬರೇಟ್ ಇಟ್ ಆರ್ ವಿ ಕೆನಾಟ್ ವೆರಿಫೈ ಇಟ್ ಅಂತ ಅನ್ಸುತ್ತೆ. ಅಂತಿಮವಾಗಿ ಯಾರೇನು ಹೇಳ್ತಾರೆ ಅದ್ರ ಮೇಲೆ ಹೋಗ್ಬೇಕಷ್ಟೆ. ಎಸ್. ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಚುನಾವಣೆ ಇವತ್ತು ಭಾರಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಆಯಿತು. ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೀಬೇಕಾಗಿತ್ತು, ಕೊನೆಯ ಹಂತದಲ್ಲಿ ಮುಂದೂಡಿಕೆ ಆಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧ್ಯಕ್ಷ ಸ್ಥಾನದ ಚುನಾವಣೆಯನ್ನು ಮುಂದೂಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಎರಡು ನಾಮಿನೇಷನ್ಗಳ ಫೈಲ್ ಆಗಿದ್ವು. ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಅಧ್ಯಕ್ಷ ಸ್ಥಾನಕ್ಕೆ, ಉಪಾಧ್ಯಕ್ಷ ಸ್ಥಾನಕ್ಕೆ ಶರಣಗೌಡ ಬಯ್ಯಾಪುರ. ಇಬ್ಬರನ್ನೂ ನಾಮಪತ್ರ ವಾಪಸ್ ಪಡೆಯುವಂತೆ ಮನವೊಲಿಸುವಲ್ಲಿ ಮುಖ್ಯಮಂತ್ರಿಗಳು ಯಶಸ್ವಿಯಾದ್ರಂತೆ. ಇವತ್ತು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ನಿರ್ಧಾರ ಆಗಬೇಕಾಗಿತ್ತು. 11 ಗಂಟೆಯಿಂದ 1 ಗಂಟೆ ತನಕ ನಾಮಿನೇಷನ್ಗೆ ಅವಕಾಶ ಇತ್ತು. 1 ರಿಂದ 1:30 ತನಕ ನಾಮಪತ್ರ ಪರಿಶೀಲನೆ, 1:30ಯಿಂದ 2 ತನಕ ವಿರಾಮ, 2 ರಿಂದ 3 ಗಂಟೆಯೊಳಗೆ ನಾಮಪತ್ರ ವಾಪಸ್ ತಗೊಳ್ಳಬಹುದು. 3 ರಿಂದ 4 ಗಂಟೆಗೆ ಮತದಾನ, 4 ರಿಂದ 4:15 ತನಕ ಕೌಂಟಿಂಗು, 5 ಗಂಟೆಗೆ ರಿಸಲ್ಟ್ ಅನೌನ್ಸ್ ಆಗಬೇಕು. ಹಿಂಗಿತ್ತು ಶೆಡ್ಯೂಲು. ಚಾಮರಾಜಪೇಟೆಯಲ್ಲಿರುವ ಅಪೆಕ್ಸ್ ಬ್ಯಾಂಕ್ ಮುಖ್ಯ ಕಚೇರಿ ತಯಾರಾಗಿ ಕುಳಿತಿತ್ತು. ಮುಖ್ಯಮಂತ್ರಿಗಳ ಪರಮಾಪ್ತ KN ರಾಜಣ್ಣ ಹಾಗೂ DK ಶಿವಕುಮಾರ್ ಪರಮ ಆಪ್ತ ರವಿ ಇಬ್ಬರೂ ಕೂಡ ಬೆಳಗ್ಗೆನೆ ಅಪೆಕ್ಸ್ ಬ್ಯಾಂಕಿಗೆ ಬಂದಿದ್ರು. ನಾಮಪತ್ರ ಸಲ್ಲಿಸದೆ ಕಾದು ಕುಳಿತಿದ್ರು, ಏನಾಗುತ್ತೆ ನೋಡ್ತಾ. 11:30 ಹೊತ್ತಿಗೆ ಬೆಳ್ಳಿ ಪ್ರಕಾಶ್ ನಾಮಪತ್ರ ಸಲ್ಲಿಸಿದ್ರು. 2 ಗಂಟೆಯಷ್ಟೊತ್ತಿಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಶರಣಗೌಡ ಬಯ್ಯಾಪುರ್ ನಾಮಪತ್ರ ಸಲ್ಲಿಸಿದ್ರು. 12 ಗಂಟೆಯಷ್ಟೊತ್ತಿಗೆ, ಕ್ಷಮಿಸಿ 12 ಗಂಟೆಯಷ್ಟೊತ್ತಿಗೆ ಶರಣಗೌಡ ಬಯ್ಯಾಪುರ್ ನಾಮಪತ್ರ ಸಲ್ಲಿಸಿದ್ರು.
12:30 ಅಷ್ಟೊತ್ತಿಗೆ ಇಬ್ಬರಿಗೂ ಫೋನ್ ಮಾಡಿ ಮುಖ್ಯಮಂತ್ರಿಗಳ ಮನವೊಲಿಸಿದರು. ಇಬ್ರು ನಾಮಪತ್ರ ವಾಪಸ್ ತಗೊಂಡ್ರು. ಯಾರೂ ನಾಮಪತ್ರ ಸಲ್ಲಿಸದ ಕಾರಣಕ್ಕೆ ಅನಿರ್ದಿಷ್ಟಾವಧಿಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಚುನಾವಣೆಯನ್ನು ಮುಂದೂಡಲಾಯಿತು. ಇಂಟ್ರೆಸ್ಟಿಂಗ್ಲಿ ಈ ವಿಷಯದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಆಗಿದೆ. ಸಿದ್ದರಾಮಯ್ಯ ಬಣ ವರ್ಸಸ್ ಡಿಕೆ ಶಿವಕುಮಾರ್ ಬಣ ಆಗಿದೆ. ರಾಜಣ್ಣ ವರ್ಸಸ್ ಎಸ್ ರವಿ. ಸಿದ್ದರಾಮಯ್ಯನವರ ಆಪ್ತ ಕೆಎನ್ ರಾಜಣ್ಣ, ಡಿಕೆ ಶಿವಕುಮಾರ್ ಆಪ್ತ ಎಸ್ ರವಿ. ಅವಿರೋಧವಾಗಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಆಯ್ಕೆ ಮಾಡಿಸಬೇಕು ಅನ್ನೋದು ಸಿದ್ದರಾಮಯ್ಯನವರ ಪ್ರಯತ್ನ. ನಿನ್ನೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರ ಜೊತೆಗೆ ಮಾತಾಡಿದ್ರಂತೆ. ರಾಜಣ್ಣರನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನಾಗಿಸಬೇಕು ಅನ್ನುವುದು ಸಿದ್ದರಾಮಯ್ಯನವರ ಪ್ರಯತ್ನ. ಸುರ್ಜೇವಾಲಾರಿಗೆ ಅದು ಒಪ್ಪಿಗೆ ಇಲ್ಲ. ಕೆಎನ್ ರಾಜಣ್ಣ ಅವರು ತಯಾರಾಗಿ ನಿಂತಿದ್ರು, ನಾನು ಎಲೆಕ್ಷನ್ಗೆ ರೆಡಿ ಅಂತ. ಕೊನೆಯ ಗಳಿಗೆಯಲ್ಲಿ ಸಿದ್ದರಾಮಯ್ಯನವರು ರಾಜಣ್ಣನವರ ಮನವೊಲಿಸಿದರು. ಚುನಾವಣೆ ಅನಿರ್ದಿಷ್ಟಾವಧಿಗೆ ಮುಂದೂಡಲ್ಪಡ್ತು. ಈ ಬೆಳವಣಿಗೆ ಸಹಜ. ಕೆಎನ್ ರಾಜಣ್ಣ ಅವರಿಗೆ ಬೇಜಾರು ಮಾಡಿರುತ್ತೆ. ಅವರ ಮಗ ರಾಜೇಂದ್ರ ಓಪನ್ ಆಗಿ ಮಾತಾಡಿದ್ದಾರೆ, ನಮ್ಮದೇ ಸರ್ಕಾರ ಇದೆ, ಯಾವುದೋ ಕಾಣದ ಕೈ ಕೆಲಸ ಮಾಡಿರಬಹುದು ಅಂತ. ಮುಂದಿನ ದಿನಗಳಲ್ಲಿ ನಿರ್ದೇಶಕರ ಬೆಂಬಲ ಇರೋರೇ ಅಧ್ಯಕ್ಷರಾಗಬೇಕು. ರಾಜಣ್ಣ ನೇರವಾಗಿ ಮಾತಾಡೋರು, ಅದಕ್ಕೆ ಸಚಿವ ಸ್ಥಾನ ಕಳ್ಕೊಂಡಿದ್ದಾರೆ ಎಂದರು. ಕೆಎನ್ ರಾಜಣ್ಣ ಅವರ ಪುತ್ರ ರಾಜೇಂದ್ರ, ಕೇಳಿಸ್ಕೊಳ್ಳಿ. ಯಾವ ಕಾರಣಕ್ಕೆ ಈ ಬೆಳವಣಿಗೆ ಆಯ್ತು? ಕಾರಣ ಇನ್ನೂ ಯಾರಿಗೂ ಗೊತ್ತಿಲ್ಲ. ಆಗಕ್ಕೆ ಸಾಧ್ಯ ಇಲ್ಲ. ಒಂದು ಘಟನೆ ಆಗಿದೆ ಅಂದ್ರೆ ಈಗ ಒಂದು ಚುನಾವಣೆ ನಡಿಬೇಕು ಅಂತ ಹೇಳಿದ್ರೆ ಕೋರಮ್ ಇರಬೇಕು, ನಿರ್ದೇಶಕರುಗಳ ಕೋರಮ್ ಇರಬೇಕು. ಸೊ ಇವತ್ತು ಆ ಚುನಾವಣೆಯಲ್ಲಿ ಕೋರಮ್ ಕಡಿಮೆ ಇದೆ. ಸೊ ಆ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಚುನಾವಣೆಯನ್ನು ಮುಂದೂಡಿರೋದು. ನಮ್ಮದೇ ಸರ್ಕಾರ ಇದೆ. ಸರ್ಕಾರ ಇದ್ರೂ ಕಾಣದ ಕೈಗಳು ಭಾಳ ಅಷ್ಟು ನಡೆದಿದೆ ಇಲ್ಲಿ.
ಆಯ್ತೇನಪ್ಪ. ಸೊ ಅದೇನೇನು ಹೇಳಿದ್ರು ಈಗ ಚುನಾವಣೆ ಮುಂದಾಗಿದೆ. ಅಪೆಕ್ಸ್ ಬ್ಯಾಂಕಲ್ಲಿ ಏನು ಈ ಥರ ನಡೆದಿದೆ, ಇದು ಅಪೆಕ್ಸ್ ಬ್ಯಾಂಕ್ ಇತಿಹಾಸದಲ್ಲಿ ಪ್ರಥಮ ಬಾರಿ. ಕರೆ ಮಾಡಿ ಚುನಾವಣೆ ಮುಂದೂಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಅಲ್ಲ, ಕರೆ ಮಾಡಿ ಮಾತಾಡಿದ್ದಾರೆ ಅಂತ ಮಾಹಿತಿ ಇದೆ. ಬಟ್ ಅವ್ರು ಏನಕ್ಕೆ ಮುಂದೂಡಿಕೆ ಮಾಡಿದ್ದಾರೆ ಅಂತ ಸುರ್ಜೇವಾಲಾ ಅವರು ಹೇಳಿದ್ದಾರೆ ಅನ್ನೋಂಥ ಮಾಹಿತಿ ನಮ್ಮಲ್ಲಿಲ್ಲ, ನನ್ನಲ್ಲಿಲ್ಲ. ರಾಜಣ್ಣ ಅವರ ವಿಚಾರದಲ್ಲಿ ಈ ರೀತಿ ತಡೆಯುವಂಥ ಪ್ರಯತ್ನಗಳು ನೋಡಿ, ಸುರ್ಜೇವಾಲಾ ಅವರಿಗೆ ಸ್ವಲ್ಪ ಈಗ ಸಹಕಾರ ಇಲಾಖೆ ಮಾಹಿತಿ ಕಡಿಮೆ ಇರ್ಬೋದು. ಮಾಹಿತಿ ಕೊರತೆ ಇರೋ ಸುರ್ಜೇವಾಲಾ ಅವ್ರಿಗೆ ಏನಾದ್ರು ಬೇರೆ ಮಾಹಿತಿಗಳು ಒದಗಿಸಿದ್ದಾರೆ ಸರ್ ಇಲ್ಲಿಂದ? ನೋಡೋಣ, ಅದು ಮುಂದಿನ ದಿವಸದಲ್ಲಿ ನಾನು ಹೇಳ್ತೀನಿ ಅದ್ರ ಮಾಹಿತಿ. ನೋಡಿ, ರಾಜಣ್ಣವರು ನಿಮಗೆಲ್ಲ ಗೊತ್ತಿರೋ ಹಾಗೆ ನೇರ ನುಡಿ, ಆ ನೇರ ನುಡಿ ವಿಚಾರದಲ್ಲಿ ರಾಜಣ್ಣವ್ರ ಮುಂದೆ ಎಲ್ಲ ಹೆಚ್ಚು ಮಾತಾಡ್ತಾರೆ ಅಂತ ನಡೆದಿರುವಂಥದ್ದು. ಅದೇ ವಿಚಾರದಲ್ಲಿ ಮಂತ್ರಿಗಿರಿ ಕಳ್ಕೊಂಡಿರುವಂಥದ್ದು. ಮುಂದಿನ ಖಂಡಿತವಾಗೂ ನಿಮ್ಮ ಪ್ರಕಾರ ನಿರ್ದೇಶಕರ ಬೆಂಬಲ ಇರೋರು ಆಗಬೇಕಾ ಅಥವಾ ಸರ್ಕಾರ ತೀರ್ಮಾನ ಮಾಡೋರು? ಇನ್ನು DK ಶಿವಕುಮಾರ್ ಅವರ ಪರಮಾಪ್ತ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗುವ ಕನಸು ಹೊತ್ತಿರುವ ಎಸ್ ರವಿ ಅವರು ಮಾತಾಡುದು. ವಿಧಾನ ಪರಿಷತ್ ಸದಸ್ಯ ಎಸ್ ರವಿ ಹೈಕಮಾಂಡ್ ಮಧ್ಯಪ್ರವೇಶ ನನಗೆ ಗೊತ್ತಿಲ್ಲ, ಸಿಎಂ ನಿರ್ದೇಶನದ ಪ್ರಕಾರ ನಡೀತೀವಿ ಅಂತ. ಯಾವಾಗ ಚುನಾವಣೆ ನಡೆಸಬೇಕು ಅಂತಕ್ಕಂಥದ್ದು ಚುನಾವಣಾ ಅಧಿಕಾರಿಗಳು ಯಾರು ನೇಮಕಗೊಂಡಿರ್ತಾರೆ ಅವರು ದಿನಾಂಕನ ನಿಗದಿ ಮಾಡ್ತಾರೆ. ಚುನಾವಣೆ ಪ್ರಕ್ರಿಯೆ ಸಂಪೂರ್ಣ ರದ್ದಾಗಿದೆ, ಇವತ್ತು ರದ್ದಾಗಿದೆ. ಮುಂದೆ ಯಾವತ್ತು ದಿನಾಂಕ ನಿಗದಿ ಮಾಡ್ತಾರೆ ಅವತ್ತು ಚುನಾವಣೆ ನಡೀತದೆ. ಅವರು ಕೆಲವು ಹೈಕಮಾಂಡು ಮಧ್ಯಪ್ರವೇಶ ಆಗಿರ್ತಕ್ಕಂಥದ್ದು ಮಾಹಿತಿ ನಮಗೆ ನಮ್ಮ ಮಟ್ಟದಲ್ಲಿ ನಿರ್ದೇಶಕರುಗಳು ನಾವೇನಿದ್ದೋ ನಮಗಿಲ್ಲ ಆ ಮಾಹಿತಿ. ನಾವೇನಿದ್ರು ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ನಾವು ನಡೆದಿದ್ದೀವಿ, ನಡೀತಾ ಇದ್ದೀವಿ. ಇನ್ನು ಅದರಲ್ಲಿ 14 ಜನ ನಾವು ಕಾಂಗ್ರೆಸ್ ಬೆಂಬಲಿತರು ಮತ್ತು ಒಂದು ಒಮ್ಮತ ಬರಲಿಕ್ಕೆ ಸಾಧ್ಯ ಆಗಲಿಲ್ವ, ನಾವು ಪಕ್ಷದ ಮುಖಂಡರುಗಳಿಗೆ ಪ್ರಕಟ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋಂಥ ನನ್ನ ಭಾವನೆ. ಸಿದ್ದರಾಮಯ್ಯ ಮತ್ತು DKಶಿ ಇಲ್ಲಿ ಪ್ರಮುಖರಲ್ಲ, ಅವರಿಬ್ಬರು ಒಂದಾಗಿ ಇರತಕ್ಕಂಥದ್ದು ಪಕ್ಷ ಮುಖ್ಯ. ನಾವು ಕೇಳಿದ್ದಂಥದ್ದು ನಿಜ. ಸರ್ಕಾರ ಬಂದಂಥ ಪ್ರಾರಂಭದಲ್ಲಿ ನನಗೆ ಅಧ್ಯಕ್ಷ ನನಗೆ ಯಾವುದಾದ್ರು ಒಂದು ಸ್ಥಾನಮಾನ ಕೊಡಿ ಅಂತೇಳಿ ನಾನು ಕೇಳಿದಂಥ ಸಂದರ್ಭದಲ್ಲಿ ಸುರ್ಜೇವಾಲಾ ಸಾಹೇಬರು ಇದ್ದರು, DCM ಇದ್ದರು, CM ಇದ್ದರು. ನಮಗೂ ಒಂದು ಅವಕಾಶ ಕೊಡಿ ಅಂತೇಳಿ ಸಹಜವಾಗಿ ವರಿಷ್ಠರ ಬಳಿ ಕೇಳ್ಕೊಂಡಿದ್ದೆ. ಆಗ ಮಾನ್ಯ ಮುಖ್ಯಮಂತ್ರಿಗಳೇನೇ ಇಲ್ಲ, ನೀನು ಕೋಆಪರೇಟಿವಲ್ಲಿ ನೀನು ಕೂಡ ಇರ್ತಕ್ಕಂಥದ್ದು, ಆಯಿತು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಅವಕಾಶ ಬಂದಾಗ ನಿನಗೆ ಒದಗಿಸ್ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ದರು. ಅದನ್ನು ನಾನು ಈ ಸಾರಿ ಸಂದರ್ಭದಲ್ಲಿ ಅವ್ರಿಗೆ ನೆನಪಿಸ್ದೆ. ಯಾರ ಆಸೆ ಏನನ್ನೋದೋ, ರಾಜಣ್ಣ ಅಡ್ಗಾಲೋ, ನಾನು ಅವ್ರ ಬಗ್ಗೆ ಯಾಕೆ ಚರ್ಚೆ ಮಾಡಲಿ? ಅವ್ರ ಆಸೆ ಏನಿರ್ಬೋದೋ ಗೊತ್ತಿಲ್ಲ ನನಗೆ. ರಾಜಣ್ಣ ಅವ್ರ ಆಸೆ, ಅವ್ರೇನು ಅರ್ಜಿ ಹಾಕಿರಲಿಲ್ಲ ಇವತ್ತು. ಅವ್ರ ಆಸೆ ನಾನು ಹಾಕಲಿಲ್ವಲ್ಲ. ಅದು ಪಕ್ಷದ ಇನ್ನೊಂದಷ್ಟು ಸಮಯ ತೆಗೆದುಕೊಳ್ಳೋಣ, ಇದೆಲ್ಲ ಸೆಷನ್ ಆದಮೇಲೆ ಕುಳಿತು ಮಾತಾಡಿ ನಾವು ತೀರ್ಮಾನ ಕೊಡ್ತೀವಿ. ನಮ್ಮ ಜೊತೆಗೆ ನಮ್ಮ ಕಾಂಗ್ರೆಸ್ ಬೀಟ್ ರಿಪೋರ್ಟರ್ ಹಾಗೂ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ಇಬ್ಬರು ಕೂಡ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಒಂದು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ರಾಜ್ಯ ರಾಜಕಾರಣದ ಮೇಲೆ ಆಸಕ್ತಿ ಮತ್ತೆ ಬಂತ ಅನ್ನೋ ಪ್ರಶ್ನೆ ಬರುತ್ತೆ. ಸಹಜ. ಈ ಹಿಂದೆ ರಾಜಣ್ಣ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಮಧ್ಯದಲ್ಲಿ ಏನೇನಾಗಿತ್ತು ಅನ್ನೋದನ್ನು ನೆನಪಿಸಿಕೊಂಡ್ರೆ, ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ರಾಜಣ್ಣ ಆಯ್ಕೆ ಆಗ್ತಾರೆ ಅಂದರೆ ಅವ್ರಿಗೆ ಒಂದು ಅಸಮಾಧಾನ ಆಗಿರುತ್ತೆ, ಸಹಜ. ನಿಜವಾಗ್ಲೂ ಅವರು ಈ ಹಂತಕ್ಕೆ ಬಂದು ಈ ಚುನಾವಣೆ ಆಗದಂತೆ ನಿಲ್ಲಿಸಿದ್ರ? ನಿಜವಾಗ್ಲೂ ಅದಾಗಿರುತ್ತಾ? ಅಜಿತ್, ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜಣ್ಣ ನಡುವಿನ ಜಗಳ ಬರೀ ವೈಯಕ್ತಿಕವಾಗಿದ್ದರೆ ಚುನಾವಣೆ ನಿಲ್ಲಿಸ್ತಕ್ಕಂಥ ಪ್ರಮೇಯ ಉದ್ಭವ ಆಗ್ತಿರಲಿಲ್ಲ. ಎಸ್, ಕಾಂಗ್ರೆಸ್ ಹೈಕಮಾಂಡ್ಗೆ ಅನಿಸ್ತಿದೆ ಯಾವುದೂ ಕಿಡಿ ಹತ್ಕೋಬಾರ್ದು. ಯಾವುದು ಕಿಡಿ ಹತ್ಕೋಬಾರ್ದು? ಕಿಡಿ ಹತ್ಕೊಂಡ್ರೆ ಅದು ಸರ್ಕಾರಕ್ಕೆ ಬಂದು ತಲುಪುತ್ತೆ, ಅದು ಬೆಂಕಿಯಾಗಿ ಮಾರ್ಪಾಡಾಗತ್ತೆ. ಎಸ್, ಬೆಂಕಿಯಾಗಿ ಮಾರ್ಪಾಡಾದಾಗ ಅದನ್ನು ನಂದಿಸ್ಲಿಕ್ಕೆ ಅಗ್ನಿಶಾಮಕ ದಳದ ಕೊರತೆ ಕಾಂಗ್ರೆಸ್ ಹೈಕಮಾಂಡ್ ಬಳಿ ನಿಶ್ಚಿತವಾಗಿ. ಹೌದು, ಅವ್ರ ಬಳಿ ಅಗ್ನಿಶಾಮಕ ದಳಗಳಿಲ್ಲ. ಹೀಗಾಗಿ ಬೆಂಕಿ ಹತ್ತಿದ ಮೇಲೆ ಅದನ್ನು ನಂದಿಸ್ಲಿಕ್ಕೆ ಹೋಗೋದಕ್ಕಿಂತ ಮುಂಚೆಯೇ ಕಿಡಿ ಎಲ್ಲೆಲ್ಲಿ ಹತ್ತುತ್ತೆ ಅಲ್ಲಲ್ಲೇ ಅದನ್ನು ಸ್ಟಾಪ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಿದೆ ಅನ್ನೋದು ಸ್ಪಷ್ಟ. ಎಸ್, ಅದರಲ್ಲಿ ಈಗ ನೀವು ಪ್ರಶ್ನೆ ಕೇಳ್ಬೋದಾಗ, ಹಾಗಿದ್ರೆ ರಾಜಣ್ಣ ಅವರ ನಾಮಿನಿಯನ್ನು ಮಾಡ್ಲಿಕ್ಕೆ ಸಿದ್ದರಾಮಯ್ಯನವ್ರಿಗೆ ಏನು ಸಮಸ್ಯೆ ಅಂತ. ಆ ಕಿಡಿ ಬೆಂಕಿಯಾಗಿ ಮಾರ್ಪಾಡಾದರೆ ಅದು
ಸಮಸ್ಯೆ ಆಗೋದು ಸಿದ್ದರಾಮಯ್ಯನವ್ರಿಗೂ ಕೂಡ. ಕರೆಕ್ಟ್, ಹೌದು ಹೌದು. ಅವರ ಮೊದಲ ಆದ್ಯತೆ ಅಪೆಕ್ಸ್ ಬ್ಯಾಂಕ್ ಅಲ್ಲ, ಅವರ ಮೊದಲ ಆದ್ಯತೆ ಮುಖ್ಯಮಂತ್ರಿ. ಹೌದು ಹೌದು. ಹೀಗಿರುವಾಗ ಅವರು ಅಲ್ಲಿ ಚುನಾವಣೆ ನಡೆದು ಅದು ಕಿಡಿ ಬೆಂಕಿಯಾಗಿ ಮಾರ್ಪಾಡಾಗಿ ಅನ್ಕಂಟ್ರೋಲೇಬಲ್ ಸ್ಥಿತಿಯಲ್ಲಿ ಅದು ಎಕ್ಸ್ಪ್ಲೋಷನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಅದು ಮತ್ತೊಮ್ಮೆ ಕಾಂಗ್ರೆಸ್ನ ಒಳಗಿನ ಬೇಗುದಿಗೆ ಒಂದು ಹೊಸ ರೂಪ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದರೆ ಏನಾಗ್ಬೋದು? ಕರೆಕ್ಟ್. ಮತ್ತೆ ಇಲ್ಲಿ ನೋಡಿ, ಜಾಣತನದ ನಿರ್ಧಾರ ಅಂತ ಅನ್ಸತ್ತೆ ನನಗೆ. ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷಕ್ಕೆ ಚುನಾವಣೆ ನಡೆದು ಡಿ ಕೆ ಶಿವಕುಮಾರ್ ನಾಮಿನಿ ಸೋತು ರಾಜಣ್ಣ ಅವರ ಬೆಳ್ಳಿ ಪ್ರಕಾಶ ಗೆದ್ದಿದ್ರು ಅಂತ ಅನ್ಕೋಣ. ಆಗ ಡಿ ಕೆ ಶಿವಕುಮಾರ್ಗೆ ಹೇಳಲಿಕ್ಕೊಂದು ಅವಕಾಶ ಸಿಗ್ತಾ ಇತ್ತು. ಕರೆಕ್ಟ್, ಹೌದು. ಆಲ್ ಔಟ್ ವಾರ್ ಮಾಡ್ತಿದ್ದಾರೆ, ನಾನ್ಯಾಕೆ ಸುಮ್ಮನೆ ಕೂತ್ಕೋಬೇಕು ಅಂತ. ಆ ಕಾರಣದಿಂದ ಹೈಕಮಾಂಡ್ ಸಿದ್ದರಾಮಯ್ಯನವ್ರಿಗೂ ಹೇಳಿ, ಇಲ್ಲವಾದಲ್ಲಿ ಸಿದ್ದರಾಮಯ್ಯನವರಿಗೆ ಇಬ್ಬರೂ ಕ್ಯಾಂಡಿಡೇಟ್ಗೆ ಫೋನ್ ಮಾಡಿ ನೀವು ನಾಮಪತ್ರ ತೆಗೆದುಕೊಳ್ಳಿ, ಅವಿರೋಧವಾಗಿ ಆಯ್ಕೆ ನಡಿಬೇಕು ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರು ಇಷ್ಟು ಪ್ರೊಆಕ್ಟಿವ್ ಆಗಿ ಪ್ರಯತ್ನ ಮಾಡ್ತಿದ್ದಾರೆ ಅಂತಂದರೆ ಈ ಅಪೆಕ್ಸ್ ಬ್ಯಾಂಕಿನಲ್ಲಿ ನಡೆಯಬಹುದಾಗಿರ್ತಕ್ಕಂಥ ಒಂದು ಜಗಳ ಅದು ಸರ್ಕಾರದ ಮಟ್ಟದವರೆಗೂ ಕೂಡ ಕಾಂಗ್ರೆಸ್ನ ಆಂತರಿಕ ಜಗಳ ಏನಿದೆ ಅದಕ್ಕೆ ಇನ್ನೊಂದಿಷ್ಟು ಬೆಂಕಿಯಲ್ಲಿ ತುಪ್ಪ ಹಾಕದಂಗೆ ಆಗತ್ತೆ ಅಂತಕ್ಕಂಥದ್ದು ಗೊತ್ತಿದೆ. ಆ ಕಾರಣಕ್ಕೋಸ್ಕರವೇ ಇಷ್ಟು ಪ್ರೊಆಕ್ಟಿವ್ ಆಗಿ ಸಿದ್ದರಾಮಯ್ಯನವರು ಇದ್ದಾರೆ, ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದೆ. ರವಿ ಏನು ಹೇಳ್ತಾ ಇದ್ರು? ಈಗ ಡಿ ಕೆ ಶಿವಕುಮಾರ್ ಅವರ ಅತ್ಯಂತ ಪರಮಾಪ್ತರು ಯಾರು ವಿಧಾನ ಪರಿಷತ್ ಸದಸ್ಯ ರವಿ ಅವರು ಏನು ಹೇಳ್ತಾ ಇದ್ರು? ಇದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಲ್ಲ, ಸಿದ್ದರಾಮಯ್ಯನವರು ನಂಗೆ ಭರವಸೆ ಕೊಟ್ಟುಬಿಟ್ಟಿದ್ದಾರೆ ಅಂತ ಹೇಳಿದರು. ನಿನ್ನನ್ನು ಅಧ್ಯಕ್ಷ ಮಾಡ್ತೀನಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ ಅಂತ. ಹೀಗಾಗಿ ನನಗನ್ಸುತ್ತೆ ಅಪೆಕ್ಸ್ ಬ್ಯಾಂಕ್ನ ಚುನಾವಣೆಯನ್ನು ಮುಂದೂಡಿ ಒಂದು ಸಣ್ಣ ಕಿಡಿ ಬೆಂಕಿಯಾಗಿ ಮಾರ್ಪಾಡಾಗುವುದನ್ನು ತಡೆಯುವ ಪ್ರಯತ್ನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ. ಅದರ್ವೈಸ್ ನನಗೆ ನೆನಪಿಲ್ಲ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷದ ಚುನಾವಣೆ ಇಷ್ಟೊಂದು ಇರುತ್ತೆ. ಯಾವುದೇ ಒಂದು DCCA ಬ್ಯಾಂಕ್ನ ಚುನಾವಣೆ ಸ್ವತಃ ಮುಖ್ಯಮಂತ್ರಿಗಳೇ ಇಂಟರ್ಫಿಯರ್ ಮಾಡಿದ್ರು ಅನ್ನೋ ಸುದ್ದಿ ಬಹಿರಂಗವಾಗುವುದು ಮತ್ತು ದಿಲ್ಲಿಯಿಂದ ಕಾಲ್ ಬಂತು ಅನ್ನುವ ಸುದ್ದಿ ಹೋಗುವ ಅಷ್ಟರ ಮಟ್ಟಿಗೆ ಇರ್ತಿರ್ಲಿಲ್ಲ ಅಂತ. ಈಗ ರಾಜಣ್ಣ ಅವರ ಮಗ ಏನು ಹೇಳ್ತಿದ್ದಾರೆ? ಹೈಕಮಾಂಡ್ನ ಮಧ್ಯಪ್ರವೇಶ ಯಾಕಾಯಿತು ಅಂತಕ್ಕಂಥದ್ರ ಬಗ್ಗೆ ಅವ್ರು ಬಹಳ ಸ್ಪಷ್ಟತೆಯಿಂದ ಮಾತಾಡಿದ್ದಾರೆ. ಹೌದು. ನನಗನ್ಸುತ್ತೆ ಅಜಿತ್, ಎಲ್ಲಿ ಅಪೆಕ್ಸ್ ಬ್ಯಾಂಕ್ನ ಚುನಾವಣೆ ಮತ್ತೊಂದು ಸುತ್ತಿನ ಡಿ ಕೆ ಬಣದ ಹೈಪರ್ ಆಕ್ಟಿವ್ನೆಸ್ಗೆ ಕಾರಣ ಆಗತ್ತಾ ಅನ್ನುವ ಆತಂಕ ಸಿದ್ದರಾಮಯ್ಯನವರ ಬಣದಲ್ಲೂ ಇದೆ. ಕರೆಕ್ಟ್. ಆ ಕಾರಣದಿಂದ ಈ ಒಂದು ಪ್ರೊಆಕ್ಟಿವ್ನೆಸ್, ಈ ಒಂದು ಹೈಪರ್ ಆಕ್ಟಿವ್ನೆಸ್ ಅಥವಾ ನಾಮಪತ್ರ ಸಲ್ಲಿಕೆ ಮಾಡಿದ್ದನ್ನು ಹಿಂತೆಗೆಸುವ ಒಂದು ಪ್ರಮೇಯ ಈಗ ಉದ್ಭವ ಆಯಿತು ಅಂತ ಅನ್ಸುತ್ತೆ. ಎಸ್ ಮಾರ್ತೇಶ, ಬೀಸೋ ದೊಣ್ಣೆ ತಪ್ಪಲಿ ಅನ್ನೋದಷ್ಟೇ ಇತ್ತು ಅನ್ಸುತ್ತೆ ಇವತ್ತೆಲ್ರಿಗೂ. ಖಂಡಿತ, ಯಾಕಂದರೆ ಮುಖ್ಯಮಂತ್ರಿಗಳು ಯಾವುದೇ ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನೋದಂತೂ ಭಾಳ ಸ್ಪಷ್ಟ. ಅಥವಾ ಮುಖ್ಯಮಂತ್ರಿಗಳ ಮನವೊಲಿಕೆಗೂ ಬಗ್ಗದೆ ಚುನಾವಣೆ ನಡೀತು ಅಂತ ಹೇಳಿದರೆ ಮುಖ್ಯಮಂತ್ರಿಗಳು ಸಭೆ ನಡೆಸಿ ಮತ್ತು ಮುಖ್ಯಮಂತ್ರಿಗಳ ಸಲಹೆ ಸೂಚನೆಗೂ ಕೂಡ ಗೌರವ ಸಿಕ್ಕಲಿಲ್ಲ ಅನ್ನುವಂತಹ ಅಪವಾದಕ್ಕೂ ಕೂಡ ಸಿದ್ದರಾಮಯ್ಯನವರು ಗುರಿಯಾಗುವಂತಹ ಸಾಧ್ಯತೆಗಳಿತ್ತು. ಆ ಕಾರಣಕ್ಕಾಗಿ ಬಹುಶಃ ಆ ಹಂತದಲ್ಲಿ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಸರಿಯಾದ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿ ಚುನಾವಣೆ ನಡೆದೇ ಇರೋ ಥರ ನೋಡ್ಕೊಂಡಿರೋದ್ರ ಹಿಂದೆ ಕೂಡ ಎಲ್ಲ ಒಂದು ಕಡೆ ತಮ್ಮ ನಿಲುವನ್ನು ಕೂಡ ಯಾರು ಫಾಲೋ ಮಾಡದೇ ಇರುವಂಥ ಹಂತಕ್ಕೆ ಹೋಯಿತು ಅಪೆಕ್ಸ್ ಬ್ಯಾಂಕ್ ಅನ್ನುವಂಥ ಅಪವಾದವನ್ನು ಕೂಡ ಮುಖ್ಯಮಂತ್ರಿಗಳು ಹೊತ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಸೊ ಆ ಕಾರಣಕ್ಕಾಗಿ ಇವತ್ತು ಚುನಾವಣೆ ನಡೀಲಿಲ್ಲ. ಯಾವ ಹಂತಕ್ಕೆ ಅಂದರೆ, ಒಂದು ಕಡೆ ರಾಜಣ್ಣ ತಮ್ಮ ಬೆಂಬಲಿತ ನಿರ್ದೇಶಕರ ಜೊತೆ ಅಪೆಕ್ಸ್ ಬ್ಯಾಂಕ್ನ ಕಚೇರಿಯಲ್ಲಿ ಒಂದು ಕೊಠಡಿಯಲ್ಲಿ ಕುಳಿತಿದ್ರು. ಎಸ್ ರವಿ ಮತ್ತು ಅವ್ರನ್ನ ಬೆಂಬಲಿಸುವಂಥ ನಿರ್ದೇಶಕರ ಜೊತೆ ಅವರು ಕುಳಿತಿದ್ರು. ಯಾರು ಮೊದಲು ನಾಮಿನೇಷನ್ ಮಾಡ್ತಾರೆ ಅನ್ನುವಂತಹ ಪೈಪೋಟಿ ಇತ್ತು. ಅವ್ರು ಮಾಡಿದರೆ ನಾವು ಮಾಡೋಣ, ನಾವು ಮಾಡಿದರೆ ಅವ್ರು ಮಾಡೋಣ ಅನ್ನುವ ಲೆಕ್ಕದಲ್ಲಿ ಇಬ್ಬರು ಕೂಡ ಪೈಪೋಟಿಗೆ ಬಿದ್ದು ಕೂತಿದ್ರು. ಆದರೆ ಮುಖ್ಯಮಂತ್ರಿಗಳ ದೂರವಾಣಿ ಕರೆ ಬಂದ ಮೇಲೆ ವಿಚಿತ್ರ ಅಂದರೆ ಅಪೆಕ್ಸ್ ಬ್ಯಾಂಕ್ ಬೆಳ್ಳಿ ಪ್ರಕಾಶ್ BJP ಮಾಜಿ ಶಾಸಕರು ಸಿದ್ದರಾಮಯ್ಯನವ್ರ ಫೋನ್ ಬಂದ ಮೇಲೆ ಅವರು ನಾಮಪತ್ರವನ್ನು ವಾಪಸ್ ಪಡ್ಕೊಳ್ತಾರೆ. ಅಂದರೆ ಸಹಕಾರ ರಂಗದಲ್ಲಿ ಪಕ್ಷಕ್ಕೂ ಮೀರಿದಂಥ ಸಂಬಂಧಗಳು ಇರ್ತವೆ ಅನ್ನೋದಕ್ಕೆ ಬೆಳವಣಿಗೆ ಕೂಡ ಸಾಕ್ಷಿ ಆಯಿತು. ಅಂದರೆ ಜಿದ್ದಾಜಿದ್ದಿಗೆ ಬಿದ್ದು, ಹೌದು, ಪರಸ್ಪರ ಸಹಕಾರ ಅಂತಲೂ ಹೇಳ್ಬೋದು. ಯಾಕಂದರೆ ಬೆಳ್ಳಿ ಪ್ರಕಾಶ್ ಅವರನ್ನ ಇಳಿಸುವಂತಹ ನಿರ್ದೇಶಕರ ಸಂಖ್ಯೆ ಕಾಂಗ್ರೆಸ್ ಜೊತೆಗಿದ್ರೂ ಕೂಡ ರಾಜಣ್ಣ ಅವರು ಸಹಕಾರ ಸಚಿವರಾದಾಗ ಅದಕ್ಕೆ ಒಪ್ಪಿರಲಿಲ್ಲ. ಅವ್ರ ವಿರುದ್ಧ, ಬೆಳ್ಳಿ ಪ್ರಕಾಶ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋಣ ಅಂತೇಳಿ ಡಿ ಕೆ ಶಿವಕುಮಾರ್ ಖುದ್ದು ರಾಜಣ್ಣ ಸಚಿವರಿದ್ದಾಗ ಅವ್ರ ಕೊಠಡಿಗೆ ಹೋಗಿದ್ದಾಗಲೂ ಕೂಡ ರಾಜಣ್ಣ ಸಹಕಾರ ಇಲಾಖೆ ಸಚಿವರಾಗಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸಹಕಾರ ಕೊಡಲಿಲ್ಲ, ಬೆಳ್ಳಿ ಪ್ರಕಾಶ್ ಅವರಿಗೆ ಸಹಕಾರ ಕೊಟ್ಟರು. ಹಾಗಾಗಿ ಇದು ಪರಸ್ಪರದ ಸಹಕಾರ ಇಲಾಖೆ
ಪರಸ್ಪರ ಸಹಕಾರ ಇಲಾಖೆ ಅಂತಲೇ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ರಾಜಣ್ಣ ಅವರಿಗೆ ಬೆಂಬಲಿತ ಸಂಖ್ಯೆ ಇದೆ ಅನ್ನುವಂಥದ್ದು ಭಾಳ ಸ್ಪಷ್ಟ. ಆದರೆ ಸಿದ್ದರಾಮಯ್ಯನವರು ಇದು ಚುನಾವಣೆ ನಡೆದ ವಿರೋಧವಾಗಿ ಆಯ್ಕೆ ಮಾಡಬೇಕು ಅನ್ನುವಂಥ ನಿಲುವನ್ನು ಇಟ್ಕೊಂಡಾಗ ರಾಜಣ್ಣ ಒಂದು ವೇಳೆ ಆ ಮೂವ್ ಏನಾದರೂ ಮಾಡಿದರೆ ಸಿದ್ದರಾಮಯ್ಯನವರನ್ನು ಮೀರಿ ರಾಜಣ್ಣ ನಡ್ಕೊಂಡ್ರು ಅನ್ನುವಂಥದ್ದು ಆಗತ್ತೆ. ಇನ್ನೊಂದು ಕಡೆ ಅದಕ್ಕೆ ಅವಕಾಶ ಕೊಡು, ಯಾಕಂದರೆ ಸಿದ್ದರಾಮಯ್ಯನವರು ನಿನ್ನೆ ಸಭೆ ನಡೆದಾಗ ಅವ್ರ ನೇತೃತ್ವದಲ್ಲಿ ಸಭೆ ನಡೆಸಿದಾಗ ಯಾರಿಗೆ ಸಾಮರ್ಥ್ಯ ಇದೆ ಅವರು ಚುನಾವಣೆ ನಡೆಸ್ಕೊಳ್ಳಿ ಹೋಗಿ ಅಂತ ಸೂಚನೆ ಕೊಟ್ಟರು. ಯಾಕಂದರೆ ಯಾರೂ ಕೂಡ ಜಗ್ತಾ ಇರಲಿಲ್ಲ, ಯಾರೂ ಕೂಡ ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ರವಿ ಬಣದವರಾಗಿರ್ಬೋದು, ರಾಜಣ್ಣ ಬಣದವರಾಗಿರ್ಬೋದು. ಆಯಿತು, ಯಾರಿಗೆ ಸಾಮರ್ಥ್ಯ ಇದೆ ಅವರು ಚುನಾವಣೆ ಮಾಡ್ಕೊಳ್ಳಿ ಅಂತೇಳಿ ಡೈರೆಕ್ಷನ್ ಕೊಟ್ಟು ಕಳಿಸಿದ್ರು. ಅದಾದ ಮೇಲೆ ಡಿ ಕೆ ಶಿವಕುಮಾರ್ ಬಣದಲ್ಲಿ ಇದ್ದಂಥ ರವಿ ಮತ್ತು ಇತರ ನಿರ್ದೇಶಕರು ಡಿ ಕೆ ಶಿವಕುಮಾರ್ ಮೂಲಕ ಸುರ್ಜೇವಾಲಾ ಅವ್ರನ್ನ ಸಂಪರ್ಕಿಸಿ ಈ ಚುನಾವಣೆಯನ್ನು ನಡೆಸದಂತೆ ಪ್ರಯತ್ನವನ್ನು ಕೂಡ ಅವರು ಮಾಡಿದರು. ಹೀಗಾಗಿ ಅವಿರೋಧವಾಗಿ ಆಯ್ಕೆಯಾಗಬೇಕಾಗಿದ್ದಂಥ ಈ ಚುನಾವಣೆ ಗೊಂದಲ ಗದ್ದಲದ ಕಾರಣಕ್ಕಾಗಿ ಮುಂದೂಡಿಕೆಯಾಗಿದೆ. ನಾಮಪತ್ರ ಹಾಕದಂಥವರು ವಾಪಸ್ ಪಡೆದಿದ್ರಿಂದ ಚುನಾವಣೆ ಕಣದಲ್ಲೇ ಯಾರು ಇಲ್ಲ ಅನ್ನುವ ಕಾರಣಕ್ಕಾಗಿ ಟೆಕ್ನಿಕಲಿ ಚುನಾವಣೆ ನಡೆಸಲಿಕ್ಕೆ ಬರೋದಿಲ್ಲ. ಕನಿಷ್ಠ 2 ರಿಂದ 3 ತಿಂಗಳು ಆಗುತ್ತೆ ಅನ್ನುವಂಥ ಮಾಹಿತಿಗಳಿದೆ. ಇನ್ನು 2-3 ತಿಂಗಳಲ್ಲಿ ಅಂಥದ್ದೇನಾಗಬಹುದು. ಒಂದು ವೇಳೆ ಏನಾದರೂ ಸಚಿವ ಸಂಪುಟ ಪುನರ್ರಚನೆಯ ವಿಚಾರಗಳೇನಾದ್ರೂ ಬಂದ್ರೆ ನಿಶ್ಚಿತವಾಗಿಯೂ ಸಿದ್ದರಾಮಯ್ಯನವರು ರಾಜಣ್ಣ ಹೆಸರನ್ನ ಪ್ರಪೋಸ್ ಮಾಡ್ತಾರೆ. ಹೈಕಮಾಂಡ್ ಅದಕ್ಕೆ ಒಪ್ಪದೇ ಇದ್ರೆ ಆಯ್ತು ನೀವು ಒಪ್ಪಲಿಲ್ಲ ಅಂದ್ರೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷನಾಗಿ ಮಾಡ್ತೀನಿ ಅಂತೇಳಿ ಆಗ ಒಂದು ಹೇಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗಬಹುದು. ಅಂದ್ರೆ ಈ ಸಮಯವನ್ನ ದೂಡೋದ್ರಿಂದ ಪರಿಹಾರ ಮಾರ್ಗಗಳು ಕೂಡ ಹುಟ್ಕೊಳ್ತವೆ. ಬಹುಶಃ ಆ ಆಲೋಚನೆ ಸಿದ್ದರಾಮಯ್ಯನವರಲ್ಲಿ ಇದ್ರಂಗೆ ಕಾಣಿಸ್ತಾ ಇದೆ. ಅಜಿತ್, ಎಸ್, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್. ಯಾವ ಸರ್ಕಾರ ಬಂದರೂ ಕಾಂಟ್ರಾಕ್ಟರ್ಗಳ ಸಮಸ್ಯೆ ಬಗೆಹರಿಯುವಂಥದ್ದಲ್ಲ. ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ 40% ಕಮಿಷನ್ನಿನ ಆರೋಪವನ್ನು ಇದೇ ಕಾಂಟ್ರಾಕ್ಟರ್ಗಳು ಮಾಡಿದ್ರು. ಈಗ ಮತ್ತೆ ಕಾಂಟ್ರಾಕ್ಟರ್ಗಳು ಈ ಸರ್ಕಾರದ ವಿರುದ್ಧವೂ ಹೋರಾಟಕ್ಕೆ ತಯಾರಾಗ್ತಾ ಇದ್ದಾರೆ. 37,000 ಕೋಟಿ ರೂಪಾಯಿ ಬಾಕಿ ಇದೆಯಂತೆ. ಬಾಕಿ ಹಣ ಬರದೆ ಹೋದ್ರೆ ಕಾಮಗಾರಿ ನಿಲ್ಲಿಸ್ತೀವಿ ಅಂತಿದ್ದಾರೆ. ಮಾರ್ಚ್ 5ನೇ ತಾರೀಖಿನಿಂದ ಎಲ್ಲಾ ಇಲಾಖೆಗಳ ಕಾಮಗಾರಿ ಸ್ಥಗಿತ. ಗುತ್ತಿಗೆದಾರರ ಸಂಘದ ಘೋಷಣೆ ಇದು. ಹಂತ ಹಂತವಾಗಿ ದುಡ್ಡು ರಿಲೀಸ್ ಮಾಡ್ತೀವಿ ಅಂದಿದ್ರು, ಅದನ್ನು ಮಾಡ್ತಿಲ್ಲ. ಸರ್ಕಾರ ಬಂದಾಗಿನಿಂದ ಬಾಕಿ ಇಟ್ಕೊಂಡಿದೆ, ನಮ್ಮ ಸಮಸ್ಯೆ ಕೇಳ್ತಿಲ್ಲ ಅಂತಿದ್ದಾರೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಈಗೇನಾಗಿದೆ ಅಂದರೆ ನಮಗೆ ಸುಮಾರು 37,000 ಕೋಟಿ ನಮಗೆ ಪೆಂಡಿಂಗ್ ಬಿಲ್ ಇದೆ. ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸುಮಾರು ನಾವು ಇದೆಲ್ಲ ಮನವಿ ಕೊಟ್ಟರು ಸಹ ಅವರು ಏನು ಗೊತ್ತಾ, ನಮ್ಮನ್ನು 2-3 ಮೀಟಿಂಗ್ ಕರೆದ್ರು. ನಿಮಗೆ ಗೊತ್ತು, ಮೀಟಿಂಗ್ ಫಿಕ್ಸ್ ಮಾಡಿದರು, ಮೀಟಿಂಗ್ನ ಅಬ್ರಪ್ಟಾಗಿ ಕ್ಯಾನ್ಸಲ್ ಮಾಡಿದರು. 100 ಪುಟಗಳದ್ದು ಎಲ್ಲದು ದಾಖಲೆಗಳು ಯಾರ್ಯಾರಿಗೆ ಇದು ಮಾಡಿದ್ದೀವಿ ಅಂತ 100 ಪುಟಗಳ ದಾಖಲೆಗಳನ್ನ ನಾವು ಚೀಫ್ ಸೆಕ್ರೆಟರಿ ಅವ್ರಿಗೆ ಬರೆದಿದ್ದೀವಿ. ಪರ್ಸ್ನಲ್ ಆಗಿ ಕೊಟ್ಟು ಬಂದಿದ್ದೀವಿ ನಾವು ಕಾರ್ಯಕಾರಿ ಸಮಿತಿಯವರೆಲ್ಲರೂ ಸಹ. ಇದರಲ್ಲಿ ಏನಿದೆ ಅಂದರೆ ನಮ್ಮಲ್ಲಿ ಈ ಪೆಂಡಿಂಗ್ ಬಿಲ್ ಎಷ್ಟಿದೆ, ನಾವು ಯಾವಾಗ ನಾವು ಚೀಫ್ ಇವರಿಗೆ ಲೆಟ್ರ್ ಬರೆದಿದ್ದೀವಿ, ಯಾವಾಗ ನಾವು ಇದು ಮಾಡಿದ್ದೀವಿ, ನಮ್ಗೆ ಯಾವುದೇ ಥರವಾದ ನಮ್ಗೆ ಅನುಕೂಲ ಆಗಿಲ್ಲ. ಸರ್ಕಾರದಿಂದ 2.5 ವರ್ಷದ ನಾವು ಇದೇ ಥರನ ಕಷ್ಟಪಡ್ತಾ ಇದ್ದೀವಿ. ನಾವು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ನಾವು ನಂಬಿಕೆ ಇಟ್ಕೊಂಡು ಅವ್ರ ಮೇಲೆ ಗೌರವ ಇಟ್ಕೊಂಡು ಇಷ್ಟು ದಿನ ನಾವು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬರ್ತಾ ಇದ್ದೀವಿ. ನಾನು ಹೇಳ್ತಿರೋದಷ್ಟೇ, ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವ್ರ ದೊರೆ ಇದ್ದಂಗೆ ಎಲ್ಲ ಕಷ್ಟಗಳ್ನೂ ಕೇಳ್ತಾರೆ, ಎಲ್ಲ ಕಷ್ಟಗಳ್ನೂ ಸಾಲ್ವ್ ಮಾಡ್ತಾರೆ. ನಮ್ಮ ಕಾಂಟ್ರಾಕ್ಟ್ರ್ ಕಷ್ಟ ಯಾಕೆ ಸಾಲ್ವ್ ಮಾಡಲ್ಲ? ಒಬ್ಬರು ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ದಾರೆ, ಮುನಿಗೌಡ ಅಂತಂದು ಹೇಳ್ಬಿಟ್ಟು, ಚಿಕ್ಕಬಳ್ಳಾಪುರದವರು. ಅವ್ರದ್ದು ದಾಖಲೆ ಇದೆ ಇಲ್ಲಿ. ಅವರು ಇವತ್ತು ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ದಾರೆ. ಇಮಿಡಿಯೇಟ್ ಆಗಿ ನಾವು ಅದ್ರದ್ದು ಏನೋ ಪೆಂಡಿಂಗ್ ಬಿಲ್ ಇತ್ತು, ಬ್ಯಾಂಕ್ನವರು ಅಟ್ಯಾಚ್ಮೆಂಟ್ ತಂದಿದ್ದಾರೆ ಬರೀ 25 ಲಕ್ಷಕ್ಕೆ. ಅವರು ಸಣ್ಣ ಕಾಂಟ್ರಾಕ್ಟ್ರು, ಅವ್ರಿಗೆ ಏನು ಗೊತ್ತಾ, ಅಷ್ಟು ಸಹ ಅವ್ರಿಗೆ ಮಾಡೋಕ್ಕಾಗದಲ್ಲೇ ಇರೋದ್ರಿಂದ ಭಾಳ ಸಮಸ್ಯೆಗಳಿದ್ದಾವೆ. ನಾವು ದುಡ್ಡು ಅವ್ರ ಹತ್ರ ಹೋದ ತಕ್ಷಣ ಬಿಡ ಬರೀ ದುಡ್ಡು ಕೇಳ್ತೀಯ ಅಂತಾರೆ ನನಗೆ.
ಬರೀ ದುಡ್ಡಿಗೋಸ್ ಕೇಳೋಗಲ್ಲ, ನಮ್ಮದೇ ಆದಂಥ ಸಮಸ್ಯೆಗಳನ್ನ ಸಾಲ್ವ್ ಮಾಡೋದಕ್ಕೆ ನಿಮ್ಮ ಮುಖಾಂತರ ಅವರಿಗೆ ಒಂದು ಮೀಟಿಂಗ್ ಕರೆದು, ಕಾಂಟ್ರಾಕ್ಟರ್ಸ್ ಮೀಟಿಂಗ್ ಕರೆದು ಅಫಿಷಿಯಲ್ ಮೀಟಿಂಗ್ ಆಗಬೇಕು. 2 ವರ್ಷಗಟ್ಟಲೆ ಹಿಂದಿನ ಸರ್ಕಾರ ಅಂದ್ರೆ ನಾವೇನು ತಪ್ಪು ಮಾಡಿವಿ? ಅಮಾಯಕರು. ನಮ್ಮ ಮನೆ ಮಠಗಳೆಲ್ಲ ಅಡೆ ಇಟ್ಟಿದ್ದೀವಿ, ನಮ್ಮ ಒಡೆ ವಸ್ತ್ರಗಳೆಲ್ಲ ಅಡೆ ಇಟ್ಟಿದ್ದೀವಿ, ಕೊಟ್ಟಿರೋ ಸಾಲ ಕೊಡೋಕ್ಕಾಗ್ತಿಲ್ಲ, ಎಲ್ಲ ಡಿಫಾಲ್ಟರ್ ಆಗಿದ್ದೀವಿ, ಅಕೌಂಟ್ ಬ್ಯಾಂಕಲ್ಲಿ ನಮ್ಮನ್ನು ಬಿಟ್ಕೊಂತೀನಿ ಒಳಗೆ. ನಾವು ಸಂಘರ್ಷಕ್ಕಿಲ್ಲ, ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಕರ್ನಾಟಕ ಗುತ್ತಿಗೆದಾರರಿಗೆ ಒಬ್ರಿಗೂ ಅನುಕೂಲ ಆಗ್ತಿಲ್ಲ. ಪ್ಯಾಕೇಜ್ ಮಾಡ್ತಿರೋದು ಆಮೇಲೆ ಹೊರ ರಾಜ್ಯದ ಗುತ್ತಿಗೆದಾರರಿಗೆ ಅನುಕೂಲ ಆಗ್ತಿದೆ ಹೊರತು ನಮ್ಮ ಕರ್ನಾಟಕದ ಗುತ್ತಿಗೆದಾರರಿಗೆ ಯಾರಿಗೂ ಅನುಕೂಲ. ಸಚಿವರುಗಳಾದ ಭೈರತಿ ಸುರೇಶ್ ಮತ್ತು ಜಮೀರ್ ಅಹ್ಮದ್ ಖಾನ್ರ ವಿರುದ್ಧ ಗುತ್ತಿಗೆದಾರರ ಸಂಘದ ಆರೋಪ. ನಗರಾಭಿವೃದ್ಧಿ ಇಲಾಖೆ, ವಸತಿ ಇಲಾಖೆಯಲ್ಲಿ ಮಧ್ಯವರ್ತಿಗಳ ಹಾವಳಿ ಇದೆ. ಕೆಲವು ಸಚಿವರು ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಪ್ಯಾಕೇಜ್ ಟೆಂಡರ್ ಮಾಡ್ತಿದ್ದಾರೆ. ಚೀಫ್ ಎಂಜಿನಿಯರ್ಗಳನ್ನ ಖಾಸಗಿ ಕಚೇರಿಗಳಿಗೆ ಕರೆಸಿ ಟೆಂಡರ್ ಹಂಚಿಕೆ ಮಾಡ್ತಾರೆ. ಆರ್ಟಿ ನಗರ, ರಾಜಾಜಿನಗರಗಳಲ್ಲಿ ಖಾಸಗಿ ಕಚೇರಿಗಳನ್ನು ಇಟ್ಕೊಂಡಿದ್ದಾರೆ ಅಂತ. ನಗರಾಭಿವೃದ್ಧಿ ಇಲಾಖೆ ಇದೆ, ಆಮೇಲೆ ವಸತಿ ಮತ್ತು ಇದರಲ್ಲೂ ಇದೆ. ಅದನ್ನ ಅವ್ರ ಗಮನಕ್ಕೆ ತಂದಿದ್ದೀವಿ. ಯಾವ ಮಧ್ಯವರ್ತಿಗಳು ಇದ್ದಾರೆ ನಿಮ್ಮ ಎದುರು ತೆಗೆದಾಗ್ತದೆ ಸರ್. ಮಧ್ಯವರ್ತಿಗಳು ಅಂದರೆ ನಗರಾಭಿವೃದ್ಧಿ ಇಲಾಖೆಗೆ ನಮ್ಮಂಥ ಕಾಂಟ್ರಾಕ್ಟರ್ಗಳು ಒಂದು ಯಾವುದೋ ಮಿನಿಸ್ಟ್ರಿಗೆ ಭಾಳ ಆತ್ಮೀಯರಾಗಿರ್ತಕ್ಕಂಥವ್ರು. ಅವರೊಂದು ಆಫೀಸ್ ಮಾಡ್ಕೊಳೋದು, ಅವರೊಬ್ಬರು ಸೆಕ್ಯೂರಿಟಿ ಇಟ್ಕೊಳೋದು, ಮಿನಿಸ್ಟ್ರುಗಳನ್ನ, ಚೀಫ್ ಇಂಜಿನಿಯರ್ಸ್ನ ಅಲ್ಲಿ ಕರೆಸ್ಕೊಂಡು ಅಲ್ಲಿಂದ ಆಡಳಿತ ಮಾಡೋದು. ಮಂಜುನಾಥ್, ನಿನ್ನ ಟೆಂಡರ್ ವಾಪಸ್ ತಗೋ. ಶೇಖ್ಜಿ, ನಿನ್ನ ಟೆಂಡರು ನೀನು ಕ್ವಾಲಿಫೈಡ್ ಇದ್ರು ಕೂಡ, ಈವನ್ ದೋ ವಿ ಆರ್ ಕ್ವಾಲಿಫೈಡ್, they are pressurizing us to take the tender back. No, you should take it back. ನೀವು ವಾಪಸ್ ತಗೊಳ್ಳಿ, ಅದು ನಮಗೆ ಬೇಕಾದವ್ರು ಭಾಳ ಇದ್ದಾರೆ, ಇವ್ರಿಗೆ ಕೊಡ್ತೀನಿ, ಆಮೇಲೆ ಇವ್ರಿಗೆ ಕೊಡ್ತೀನಿ. ಸೊ ಯಾಕೆ ಇದು? ಮನೆ ಮುಖ್ಯಮಂತ್ರಿಗಳು ಇದನ್ನು ನಿಜವಾಗ್ಲೂ ಕರೆದೇಳಿದ್ರೆ ಇನ್ನೂ ಸ್ವಾರಸ್ಯಕರವಾಗಿ ಹೇಳ್ತೀವಿ. ಇತಿಹಾಸದಲ್ಲಿ ಯಾರೂ ಸಹ ಮಧ್ಯವರ್ತಿಗಳ ಮುಖಾಂತರ ಆಡಳಿತ ನಡೆಸಿರೋದು ಯಾರೂ ಸಹ ಇಲ್ಲ. ನಗರಾಭಿವೃದ್ಧಿ ಇದರಲ್ಲಿ 10 ಮಹಾನಗರ ಪಾಲಿಕೆಗಳಿದ್ದಾವೆ. ಅವರು ಟೆಂಡರ್ಗಳನ್ನ ಪ್ಯಾಕೇಜ್ ಟೆಂಡರ್ ಮಾಡ್ತಾರೆ, ಅವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಪ್ಯಾಕೇಜ್ ಟೆಂಡರ್ ಮಾಡ್ತಾರೆ. ಇದನ್ನ ನಾವೇನು ಮಾಡುವಂತೀರ ಕಾಂಟ್ರಾಕ್ಟರ್ಗಳು? ಎಲ್ಲರೂ ವಿಷಯ ಕೂಡ ಸಾಯ್ಬೇಕಾ ನಾವೆಲ್ಲ ಕಾಂಟ್ರಾಕ್ಟರ್ಗಳು? 15ರಿಂದ 20 ಸಾವಿರ ಜನ ಸೇರಿಸಿ ನಾವು ಸ್ಟ್ರೈಕ್ ಮಾಡಲಿಕ್ಕೆ ಕೆಲಸ ನಿಲ್ಲಿಸ್ಬಿಟ್ಟು 1 ವಾರ ಕೆಲಸ ನಿಲ್ಲಿಸೋದಕ್ಕೆ ನಮ್ಮ ಸಣ್ಣವರಿಗೆ ಸಣ್ಣ ಮಟ್ಟದ ಸಮಸ್ಯೆ, ದೊಡ್ಡವರಿಗೆ ದೊಡ್ಡ ಮಟ್ಟದ ಸಮಸ್ಯೆ. ನಾವು ಯಾಕೆ ಹೇಳ್ತೀವಿ ಅಂದರೆ, ನಮ್ಮನ್ನ ಕೆಣಕಕ್ಕೆ ಹೋಗಬೇಡಿ ಮಾನ್ಯ ಮುಖ್ಯಮಂತ್ರಿಗಳೇ. ನಿಮ್ಗೆಲ್ರಿಗೂ ನಾನು ಮನವಿ ಮಾಡ್ಕೊಂಡಿದ್ದೀನಿ ಅಂದರೆ, ಕಾಂಟ್ರಾಕ್ಟರ್ಗಳು ಪ್ರಾಮಾಣಿಕವಾಗಿದ್ದಾರೆ. ಕಷ್ಟದಲ್ಲಿದ್ದೀವಿ ಸ್ವಾಮಿ, ನಮಗೂ ನಿಜವಾಗ್ಲೂ ನಾಚಿಕೆ ಆಗ್ತಿದೆ, ಅಳು ಬರ್ತಿದೆ, ಊರು ಬಿಟ್ಟು ಹೋಗ್ತಾ ಇದ್ದೀವಿ. ನಮಗೆ ಪೇಮೆಂಟ್ ಕೊಟ್ಬಿಟ್ರೆ ನಾವು ಧನ್ಯರಾಗ್ತೀವಿ. ನೀವು ಪರ್ಸೆಂಟೇಜು ಅಂದರೆ ಎಲ್ಲ ಇಲಾಖೆಯಲ್ಲೂ ಸಹ ಹಣ ಬಿಡುಗಡೆ ವಿಚಾರದಲ್ಲಿ ಮಾತ್ರ ಜಾಸ್ತಿ ಇದೆ, ಬೇರೆದು ಕೇಳಬೇಡಿ. ಮಾನ್ಯ ಕೆಂಪಣ್ಣವರು ಏನು ಗೊತ್ತಾ, ಎಲ್ಲ ಒಂದು ಗುಂಪಲ್ಲಿ 40 ಅಂತ ಅಂದ್ಬಿಟ್ಟು ನಮಗೆ ಭಾಳ ತೊಂದರೆ ಆಗಿದೆ. ಹಣ ಬಿಡುಗಡೆ ವಿಚಾರವಾಗಿ ಎಲ್ಲ ಇಲಾಖೆಗಳು ಜಾಸ್ತಿ ತಗೊಂತಾರೆ. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಅವ್ರನ್ನ ಕರೆದ್ಬಿಟ್ಟು ಕಡಿಮೆ ಮಾಡಬೇಕು. ನಿಮ್ಗಳ ಮುಖಾಂತರ ನಿಮ್ಮ ಸಹಾಯ ಇದ್ರೆ ಅದನ್ನ ಸ್ವಲ್ಪ ಕಡಿಮೆ ಮಾಡಿರಿ ಅಂತ ಅಷ್ಟೇ. ಪರ್ಸೆಂಟೇಜ್ ಇಲ್ಲ ಅಂತಲ್ಲ, ಪರ್ಸೆಂಟೇಜ್ ಇದೆ, ಅದನ್ನೇ ಕಡಿಮೆ ಮಾಡ್ತೀವಿ. ಎಲ್ಲಿವರೆಗೂ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಕೆಲಸ ಬಂದ್ ಮಾಡಲಿಕ್ಕೆ ನಾವೆಲ್ಲರೂ ಸಿದ್ಧತೆ ನಡೆಸಿದ್ದೀವಿ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷರ ಆರೋಪಕ್ಕೆ ಸಚಿವ ಭೈರತಿ ಸುರೇಶ್ ಅವರು ಗಾಳಿಯಲ್ಲಿ ಗುಂಡು ಹೊಡೆಯೋ ಕೆಲಸ ಅಂದ್ರು. ಪ್ರತಿದಿನಾನು ಇದೇ ಚಾಳಿ ಆದ್ರೆ ಹೇಗೆ? ಯಾರ್ಯಾರು ಅರ್ಹರು ಇರ್ತಾರೆ ಅವರಿಗೆ ಟೆಂಡರ್ ಹೋಗುತ್ತೆ. ಎಲ್ಲಿ ಯಾವಾಗ ಕೆಲಸ ಕೊಡಬೇಕು ಅಂತ ಗೊತ್ತಿದೆ. ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯೋ ಕೆಲಸ ಆಗಬಾರದು. ನೋಡಿ, ಸುಮ್ಮನೆ ಗಾಳಿಲಿ ಗುಂಡು ಹೊಡೆಯುವಂಥ ಕೆಲಸ ಮಾಡಬಾರ್ದು ಕಾಂಟ್ರಾಕ್ಟರ್ಸ್ ಅಂದವರು. ಯಾವ ಮಧ್ಯವರ್ತಿಗಳು ಯಾರು ಏನು ಅಂತ ಸಾಕ್ಷಿ ಸಮೇತ ಹೇಳಿದ್ರೆ ಅದಕ್ಕೊಂದು ಬೆಲೆ ಇದೆ. ಇದೇ ಡೈಲಿ ಇದೇ ಚಾಳಿ ಆದರೆ ಏನು ಮಾಡೋದು? ನಾವು ಇಲಾಖೆ ನಡೆಸೋದು ಹೆಂಗೆ? ಟೆಂಡ್ರ್ ಕೊಡೋದಕ್ಕೂ ಮಿನಿಸ್ಟ್ರಿಗೆ ಏನು ಸಂಬಂಧ ಇರ್ತದೆ? ಅಧಿಕಾರಿಗಳು ಯಾರ್ಯಾರು ಎಲಿಜಿಬಲ್ ಇರ್ತಾರೆ, ಯಾರು ಇನ್ಎಲಿಜಿಬಲ್ ಇರ್ತಾರೆ, ಅವ್ರಿಗೆಲ್ಲ ನೋಡಿ ಪತ್ರಗಳು ಯಾರು ಕರೆಕ್ಟ್ ಇರ್ತಾರೆ. ಇಂಥವ್ರಿಗೆ ಈಗ ಹೆಬ್ಬಾಳದಲ್ಲಿ ಕೆಲಸ ಮಾಡಬೇಕು ಅಂದರೆ ಹೆಬ್ಬಾಳದಲ್ಲೇ ಕೊಡಬೇಕಾ? ಸುಮ್ಮನೆ ಎಕ್ಸಾಂಪಲ್ಲು, ಈಗೆಲ್ಲೋ ಮೈಸೂರಲ್ಲಿ ಕನ್ಸ್ಟ್ರಕ್ಷನ್ಸ್ ನಡೆದ್ರೆ ಮೈಸೂರಲ್ಲಿ ಯಾರು ಎಲಿಜಿಬಲ್ ಆಗ್ತಾರೆ ಅಂತ ಮೈಸೂರವ್ರಿಗೆ ಕೊಡಬೇಕಾ? ಯಾರು ಎಲಿಜಿಬಲ್ ಆಗ್ತಾರೆ, ಯಾರು ಅದಕ್ಕೆ ಕರೆಕ್ಟ್ ಇರ್ತಾರೆ ಅವ್ರಿಗೇನೆ ಕೊಡೋಕೆ ಆಗುವಂಥದ್ದು. ಸುಮ್ಮನೆ ಈ ಥರ ಗಾಳಿಲಿ ಗುಂಡೊಡೆಯುವಂಥ ಕೆಲಸ
ಯಾರು ನಮ್ಮ ಕಾಂಟ್ರಾಕ್ಟರ್ ಸಂಘದ ಅಧ್ಯಕ್ಷರು ಮಾಡಬಾರ್ದು. ಈಗ ಸುಮ್ಮನೆ ಇದು ಯಾವುದಾದ್ರೂ ಸಾಕ್ಷಿ ಇದ್ದು ಈ ಥರದ್ದು. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.